ಏಜಾದ ಸೆಕೆಂಡ್ ಕ್ಲಾಸ್ ಅಲ್ಲ. ಓಕೆ, ಹಾಂ. ನಮಸ್ಕಾರ. ಬ್ಯಾಂಕಿಂಗ್ ಬುಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫೌಂಡೇಶನ್ ಬ್ಯಾಚ್ ಸೀರೀಸ್ನಲ್ಲಿ ಇವಾಗ ಕಾಂಟ್ ಸೆಕ್ಷನ್ದು 7th ಚಾಪ್ಟರ್ ಐ ಥಿಂಕ್. ಅದರಲ್ಲಿ 2ನೇ ಕ್ಲಾಸ್ ಏಜಸ್ ಸ್ಟಾರ್ಟ್ ಮಾಡಿದ್ದು 7ನೇ ಚಾಪ್ಟರ್. ಅದರ 2ನೇ ಕ್ಲಾಸ್ ಇವಾಗ ನಾವು ಡಿಸ್ಕಸ್ ಮಾಡ್ತಿರೋದು. ನಾವು ಫ್ರೈಡೇ ಅನ್ಸುತ್ತೆ, ಫ್ರೈಡೇ ಲಾಸ್ಟ್ ಕ್ಲಾಸ್ ಆಗಿರೋದು ಏಜಸ್. ಈ ವೀಕ್ ಏಜ್ ಮತ್ತು ಆವ್ರೇಜ್ ಇವೆರಡು ಚಾಪ್ಟರ್ ಕಂಪ್ಲೀಟ್ ಆಗ್ತವೆ. ಆವ್ರೇಜ್ ಮತ್ತು ಏಜಸ್ ಚಾಪ್ಟರ್ ಈ ವೀಕ್ ಕಂಪ್ಲೀಟ್ ಆಗುತ್ತೆ. ಅದಾದ ನಂತರ ನೆಕ್ಸ್ಟ್ ವೀಕ್ ನಾವು ರೀಸನಿಂಗ್ ಸ್ಟಾರ್ಟ್ ಮಾಡೋಣ. ವಾಪಸ್ ರೀಸನಿಂಗಲ್ಲಿ ಸಿಟಿಂಗ್ ಅರೇಂಜ್ಮೆಂಟ್ ಬೇಡ, ಫಸ್ಟ್ ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ ಕಂಪ್ಲೀಟ್ ಮಾಡಿ ಸಿಟಿಂಗ್ ಅರೇಂಜ್ಮೆಂಟ್ಗೆ ಬರೋಣ. ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ದು ಒಂದು 4-5 ವೀಡಿಯೋ ಇರ್ತವೆ ಅಷ್ಟೇ. ಅದಾದ ನಂತರ ಸಿಟಿಂಗ್ ಸಿಟಿಂಗ್ ಅರೇಂಜ್ಮೆಂಟಿಗೆ ಬರೋಣ. ಅದಾದ ನಂತರ ನೆಕ್ಸ್ಟ್ ಪಜಲ್ಗೆ. ಓಕೆ, ಹಿಂದಿನ ಎಲ್ಲ ವಿಡಿಯೋಗಳು ನೋಡ್ಕೊಂಡಿದ್ದೀರಾ ಅಂತ ಅನ್ಕೊಂತೀನಿ. ಹಲವಾರು ವಿಡಿಯೋ ಮಾಡಲಾಗಿದೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಡೌಟ್ಗೋಸ್ಕರ ಕೂಡ ಏನಾದ್ರು ನಿಮ್ಮ ಡೌಟ್ ಇದ್ರೆ ಕೇಳೋಕ್ಕೋಸ್ಕರ ಒಂದು ವಾಟ್ಸಪ್ ಗ್ರೂಪ್ ಮಾಡಿದೆ. ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಅಲ್ಲಿಂದ ನೀವು ಆ ಡೌಟ್ಸ್ಗಳನ್ನು ಕೇಳ್ಕೊಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ದು ಏನೇ ಅಭಿಪ್ರಾಯ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏಜಸ್ ಸೆಕೆಂಡ್ ಕ್ಲಾಸು ಡೈರೆಕ್ಟ್ ಕ್ವಶನ್ ಒಂದಿಗೆ ಇವಾಗ ಸ್ಟಾರ್ಟ್ ಮಾಡೋಣ. ಕಾನ್ಸೆಪ್ಟನ್ನು ನೆಕ್ಸ್ಟ್ ನಿನ್ನೆ ಕ್ಲಾಸಲ್ಲಿ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಅಂದರೆ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಡೌಟ್ ಕ್ವಶನ್ಗಳಿಗೆ ಇಲ್ಲಿ ಆ್ಯಡ್ ಮಾಡಲಾಗಿದೆ. ಡೌಟ್ ಏನು ನೀವು ಗ್ರೂಪಲ್ಲಿ ಕೇಳಿದ್ರಲ್ಲ ನಿನ್ನೆ ರಾತ್ರಿ, ಆ ಡೌಟ್ ಕ್ವಶನ್ಸ್ಗಳು ಅದರಲ್ಲಿ ಒಂದು 5 ಕ್ವಶನ್ಗಳನ್ನು ನಾನು ಇಲ್ಲಿ ಆ್ಯಡ್ ಮಾಡಿದ್ದೇನೆ. 1, 2, 3, 4, 5 ಇವು 5 ಕ್ವಶನ್ ಆ್ಯಡ್ ಮಾಡಿದ್ದೀನಿ. ಇವು ಕೊನೆಗೆ ಡಿಸ್ಕಸ್ ಮಾಡೋಣ, ಕ್ಲಾಸ್ ಕೊನೆಗೆ. ಓಕೆ, ನೆಕ್ಸ್ಟ್ ಇವಾಗ ಈ ಕ್ವಾಂಟ್ ಸೆಕ್ಷನಲ್ಲಿ ನಾನು ಹೇಳಿದೆ ಇವಾಗಲೇ, ಏಜಸ್ ಆದ ನಂತರ ನಾವು ಇದು ಸ್ಟಾರ್ಟ್ ಮಾಡೋರಿದ್ದೀವಿ ಎವರೇಜ್ ಅಂತೇಳಿ. ಎವರೇಜ್ ಆದ ನಂತರ ನಾವು ಪಾರ್ಟ್ನರ್ಶಿಪ್, ಪ್ರಾಫಿಟ್ ಲಾಸ್, ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ ಇವೆಲ್ಲ ಮುಗಿಸ್ಕೊಂಡು ಆದಮೇಲೆ ಡಿ ಐ ಬರಬೇಕಾಗತ್ತೆ. ಯಾಕಂದರೆ ಪ್ರತಿಯೊಂದು ಕಾನ್ಸೆಪ್ಟನ್ನು ಯೂಸ್ ಮಾಡಿಕೊಂಡು ಡಿ ಐ ಎಲ್ ಕ್ವಶನ್ಸ್ಗಳು ಬರ್ತಿರ್ತವೆ. ಓಕೆ, ನಂಗೆ ಅನ್ಸೋ ಮಟ್ಟಿಗೆ ಇವಾಗ ಇದು ಆದ ನಂತರ ರೇಷೋ ಪ್ರಪೋರ್ಷನ್ ಸ್ಟಾರ್ಟ್ ಮಾಡೋಣ. ರೇಷೋ ಪ್ರಪೋರ್ಷನ್ ಆದ ನಂತರ ಪಾರ್ಟ್ನರ್ಶಿಪ್ ಸ್ಟಾರ್ಟ್ ಮಾಡೋಣ. ಏಜಸ್ ಆದ ನಂತರ ಎವರೇಜ್ ಆದ ನಂತರ ರೇಷೋ ಪ್ರಪೋರ್ಷನ್ ಇರ್ತೀನಿ ನೋಡ್ರಿ. ಮಿಕ್ಸರ್ ಆ್ಯಂಡ್ ಎಲಿಗೇಷನ್ ಸ್ಟಾರ್ಟ್ ಮಾಡೋಣ. ಅದಾದ ನಂತರ ಪಾರ್ಟ್ನರ್ಶಿಪ್. ಓಕೆ, ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್ ಟೈಮರ್ ಇರುತ್ತೆ, ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಕ್ವಶನ್ಸ್ ಇರ್ತವೆ. 2 ನಿಮಿಷ ಟೈಮ್ ಇರ್ತೈತಿ ಪ್ರತಿಯೊಂದು ಕ್ವಶನ್ಗೂ. ಆ ಟೈಮ್ ಆದ ನಂತರ ನಾನು ಸಾಲ್ವ್ ಮಾಡ್ತೇನೆ. 4 ಸತಿ ಟೈಮರ್ ರನ್ ಆಗುತ್ತೆ, 30 ಸೆಕೆಂಡ್. ಓಕೆ, ಫಸ್ಟ್ ಕ್ವಶನ್.
ಓಕೆ, ಟ್ರೈ ಮಾಡಿದ್ರೆ ಅಂತ ಅನ್ಕೊಂತೀನಿ. ದ ಏಜ್ ಆಫ್ ರವಿ ಈಸ್ 150% ಆಫ್ ಏಜ್ ಆಫ್ ಸುರೇಶ್. ರವಿ ಇದಾನೆ, ಸುರೇಶ್, ಎರಡು ಜನ ಇದ್ದಾರೆ. ರವಿದ ಏಜ್ ಏನೈತಿ 150% ಆಫ್ ಸುರೇಶ್. ಸುರೇಶನ್ ವಯಸ್ಸು 100 ಇತ್ತಂದ್ರೆ ಇವನು 150% ಅಂದ್ರೆ 150 ಆಗತ್ತೆ. 150% ಆಫ್ ಐತಿ ಇಲ್ಲಿ. 150% ಮೋರ್ ಇತ್ತಂದ್ರೆ ಇವಂದು 100 ಇದ್ರೆ ಇವಂದು 150% ಮೋರ್ ಅಂದ್ರೆ 250 ಆಗ್ತಿತ್ತು. 150% ಆಫ್ ಇದ್ದಾಗ ಏನಾಗುತ್ತೆ, ಇವ್ನು 100 ಇದ್ರೆ ಇವನ್ ಏನಾಗುತ್ತೆ 150 ಆಗುತ್ತೆ. ಓಕೆ, ಇದರಲ್ಲಿ ಕನ್ಫ್ಯೂಸ್ ಆಗುತ್ತೆ ಕೆಲವರಿಗೆ. ಇಲ್ಲಿ ಆಫ್ ಐತೆ, ಆಫ್ ಇರೋದ್ರಿಂದ 150% ಆಫ್ ಅಂದಿದ್ರಿಂದ ಇವನ್ 100 ಇದ್ರೆ ಎಂದು 150 ಇರುತ್ತೆ. ರೇಷಿಯೋ ಏನಾಯ್ತಿದು, ಇದು 3:2 ರೇಷಿಯೋ ಆಯ್ತು. 52 53. ಓಕೆ, ದ ರೇಷಿಯೋ ಆಫ್ ಏಜ್ ಆಫ್ ಸುರೇಶ್ ಟು ಮಹೇಶ್. ಯಾರ್ದು ಬಂತು ಇವಾಗ, ರವಿದಿಂದ ಸುರೇಶ್ ರೇಷಿಯೋ ಸಿಕ್ತು. ನೆಕ್ಸ್ಟ್ ಇಲ್ಲಿ ಮುಗಿತಿದ್ದು. ಅಂಡ್ ದ ರೇಷಿಯೋ ಆಫ್ ಏಜ್ ಆಫ್ ಸುರೇಶ್ ಟು ದ ಮಹೇಶ್ ಈಸ್ 4:7. ಸುರೇಶ್ ಇಂದ ಮಹೇಶ್ಗೆ ಏನೈತೆ 4:7 ಐತೆ. ಮಹೇಶ್ ಇಲ್ಲದನ್ನ ಸುರೇಶ್ ಇಂದ ಮಹೇಶ್ಗೆ ಏನಾದ 4:7. ಇದು 4 ಐತೆ, ಇಲ್ಲಿ 2 ಐತೆ ಅಂದ್ರೆ ಇದು 4 ಆಗ್ಬೇಕಂದ್ರೆ ಇದಕ್ಕೆ ಇಂಟು 2 ಮಾಡಬೇಕು, ಇದಕ್ಕೂ ಇಂಟು 2 ಮಾಡಬೇಕು. ಇದಕ್ಕೆ ಇಂಟು 2 ಇದಕ್ಕೆ ಇಂಟು 2 ಮಾಡಿದಾಗ ಇದು ಇಂಟು 2 ಮಾಡಿದಾಗ 4 ಆಗುತ್ತೆ, ಇದಕ್ಕೆ ಇಂಟು 2 ಮಾಡಿದಾಗ 6 ಆಗುತ್ತೆ. ಆಕ್ಚುಲ್ ರೇಷಿಯೋ ಏನೈತೆ ಇದೆಲ್ಲ ತೆಗೀರಿ ಇವಾಗ. 6:4:7 ಮೂರು ಮಂದಿದ ರೇಷಿಯೋ ಸಿಕ್ತು ಒಂದೇ ಲೈನಲ್ಲಿ. ಇಫ್ ದ ಏಜ್ ಆಫ್ ದ ರವಿ ಈಸ್ 6 years hence. ಇಫ್ ದ ಏಜ್ ಆಫ್ ದ ರವಿ 6 years hence. ಹೆನ್ಸ್ ಅಂತಂದ್ರೆ ಏನ್ ಹೇಳಿದ್ದೆ ನಾನು, ಮುಂದೆ ಫ್ಯೂಚರ್ ಅಲ್ಲಿ. ರವಿ ಇದು 6 years hence ಅಂದ್ರೆ ಇದು ಎಕ್ಸ್ ಬರ್ಕೊಟ್ಟು ಎಲ್ಲಕ್ಕೂ. ಆಕ್ಚುಲ್ ಏಜ್ ಇದು 6x plus 6 years hence is equals to the age of the Mahesh 6 years ago. ಮಹೇಶಿಂದ ಏಜ್ ಇಂದ 6 ವರ್ಷದ ಮೊದಲಿಗೆ ಈಕ್ವಲ್ ಆಗತ್ತೆ. ಮಹೇಶ್ 6 ವರ್ಷ ಆಗೋ 7x 6 ವರ್ಷ ಆಗೋದು ಮೈನಸ್ 6 ವರ್ಷ ಮಾಡ್ತೀವಿ. ಇವಾಗ 6 ಈ ಕಡೆ ಬಂತು, ಈ 6 ಈ ಕಡೆ ಹೋಯ್ತು, 6x ಈ ಕಡೆ ಬಂದು 6 ಈ ಕಡೆ ಹೋಯ್ತು ಅಂದ್ರೆ x is equals to 6 plus 6 12 ಆದ. x ದ ವ್ಯಾಲ್ಯೂ 12 ಬಂತು. ಕೇಳಿರೋದೇ ನಾವು ಫೈಂಡ್ ದ ಪ್ರೆಸೆಂಟ್ ಏಜ್ ಆಫ್ ಸುರೇಶ್. ಸುರೇಶಿಂದ ಏಜ್ 4x ಅದ. 12 × 4 12 48 ಆಗುತ್ತೆ. ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತು ಅನ್ಕೋತೀನಿ. ಇದೇ ರೀತಿ ಸೇಮ್ ಕ್ವಶನ್ ಐತೆ ನೆಕ್ಸ್ಟ್, ಜಸ್ಟ್ ವ್ಯಾಲ್ಯೂ ಚೇಂಜಸ್ ಮಾಡಲಾಗಿದೆ. ಈ ಕ್ವಶನ್ ಅನ್ನು ನೀವು ಟ್ರೈ ಮಾಡ್ರಿ, ಇವಾಗ ಈಸಿಯಾಗಿ ಅರ್ಥ ಆಗುತ್ತೆ. ಈ ಕ್ವಶನ್ 1.5 ನಿಮಿಷ ಟೈಮ್ ಇರುತ್ತೆ ಅಷ್ಟೇ. ಇನ್ನೂ ಒಂದು ಕ್ಲಾಸ್ ಐತಿ ಏಜಸ್ ಮೇಲೆ. Okay. The age of Ravi 140% of the age of Suresh. Ravi, Suresh. Age of Ravi 140% of age of Suresh. Suresh 100 ಇದ್ರೆ ರವಿದ್ 140 ಆಗುತ್ತೆ. ಅಂದ್ರೆ 27 25. And the ratio of Suresh to Mahesh is ಎಷ್ಟು? 3:5. 3:5 ಐತೆ. 3:5 ಅಂದ್ರೆ ನಾವು ಇದು ಉಲ್ಟಾ ಏನ್ ಮೆಥಡ್ ಇಂದ ಮಾಡೋದು ಅಂತ ಹೇಳಿದಿಲ್ಲ ನಾನು. 7:5 ಇತ್ತು, 3:5 ಇತ್ತು ಅಂದ್ರೆ ಉಲ್ಟಾ ಮೆಥಡ್ ಏನಿಂದ ಅಂದ್ರೆ ಈ ರೀತಿ
ಮೂರಲೆ 21, 3 5 15, 5 25. ಇದು 3. ಸೊ ರವಿ, ಸುರೇಶ್ ಮತ್ತು ಮಹೇಶನ್ ಏಜ್ ಬಂತು. ಯಾಕಂತಂದ್ರೆ ಇವೆರಡು ಒಂದೇ ಟೇಬಲ್ ಅಲ್ಲಿಲ್ಲ. ಈಗ ಒಂದೇ ಯಾವುದೋ ಒಂದು ಈಗ ಈ ಇದಕ್ಕೆ 3ಇಂದ ಪೂರ್ತಿ 1ನೇ ರೇಷಕ್ಕೆ ಮಲ್ಟಿಪ್ಲೈ ಮಾಡಬೇಕು, 2ನೇ ರೇಷಕ್ಕೆ 5ಇಂದ ಮಲ್ಟಿಪ್ಲೈ ಮಾಡಬೇಕು. ಅದೇ ನಾವು ಈ ಮೆಥಡಿಂದ ಮಾಡಿರೋದು. ಇವಾಗ ರೇಷಿಯೋ ಏನಾಯಿತು, 21:15:25 ಆಯಿತು ಆ್ಯಕ್ಚುಲ್ ರೇಷಿಯೋ. ಇವಾಗ ಆ್ಯಕ್ಚುಲ್ ರೇಷಿಯೋ ಅಂದರೆ 21x, 15x, 25x. ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ, ಇಫ್ ದ ಏಜ್ ಆಫ್ ದ ರವಿ 4 year hence. ರವಿ 4 year hence ಅಂತಂದ್ರೆ 21x + 4 year. ಯಾಕಂದ್ರೆ 4 year hence ಅಂದ್ರೆ 4 ವರ್ಷ ಮುಂದ್ಗಡೆ. ಈಸ್ ಈಕ್ವಲ್ಸ್ ಟು ದ ಏಜ್ ಆಫ್ ದ ಮಹೇಶ್ 4 year ago. ಮಹೇಶಿಂದು ವಯಸ್ಸಿನ 4 ವರ್ಷ ಹಿಂದ್ಗಡೆ. 25x ಇವಾಗ ಪ್ರೆಸೆಂಟ್ ವರ್ಷ ಮಹೇಶಿಂದು. 4 year ago ಅಂತಂದ್ರೆ -4 ಬರಿತೀವಿ. ಇವಾಗ 21x ಈ ಕಡೆ ಬಂದು 4x ಆಯ್ತು, ಈ -4x ಈ ಕಡೆ ಹೋಗಿ 8x ಆಯ್ತು. x ಇಸ್ ಈಕ್ವಲ್ಸ್ ಟು ಎಷ್ಟು ಬಂತು, 2 ಬಂತು. ಕೇಳಿರೋದೇ ನಾನು ಫೈಂಡ್ ದ ಪ್ರೆಸೆಂಟೇಜ್ ಆಫ್ ಸುರೇಶ್. ಪ್ರೆಸೆಂಟೇಜ್ ಆಫ್ ಸುರೇಶ್ ಎಷ್ಟದ, 15x. 15 × 2 ಅಂತಂದ್ರೆ 30 years ಯಾರ್ದು, ಸುರೇಶಿಂದ ವಯಸ್ಸೈತೆ. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. 2 ನಿಮಿಷ ಟೈಮ್ ಇರುತ್ತೆ. ಟೈಮ್ Okay. Sum of the present age of mother and daughter is 60 years. Mother plus daughter is equals to 60 ವರ್ಷ. ಏನು ಕೊಟ್ಟಿದ್ದಾರೆ ಅದೇ ಬರೀತಾವ್ರಿ. 8 years ago, mother age was 10 times the age of daughter. 8 years ago ಅಂದ್ರೆ ಮದರ್ದು 8 ವರ್ಷ ಮೊದಲು, ಡಾಟರ್ದು 8 ವರ್ಷ ಮೊದಲು. ಅವಾಗ ಏನಾಗ್ತೈತಿ, ಮದರ್ ಏಜ್ ಇಸ್ 10 times ದ ಡಾಟರ್ ಏಜ್. ಡಾಟರ್ 1 ಇತ್ತಂದ್ರೆ ಮದರ್ 10 ಆಗುತ್ತೆ. ಓಕೆ, ಕ್ರಾಸ್ ಮಲ್ಟಿಪ್ಲಿಕೇಶನ್ 10D ಅಂದ್ರೆ ಮದರ್ 10 ಪಟ್ಟು -80 is equals to m - 8.
ಎಮ್ ಕ್ಯಾನ್ಸಲ್ ಆಗ್ಬೇಕಂತಂದ್ರೆ ಇದ್ರಾಗ ಎಮ್ದು ವ್ಯಾಲ್ಯೂ ಬರುತ್ತೆ. ಎಮ್ದು ವ್ಯಾಲ್ಯೂ ಎಮ್ ಇಸ್ ಈಕ್ವಲ್ಸ್ ಟು 60 ಮೈನಸ್ ಡಿ ಅಂತ ಆಗುತ್ತೆ. ಇಲ್ಲಿ 60 ಮೈನಸ್ ಡಿ ಹಾಕೋಣ. 60 ಮೈನಸ್ ಡಿ ಅಂತ ಹಾಕಿದಾಗ ಮೈನಸ್ 8 ಆಗುತ್ತೆ. ಇಲ್ಲಿ 100 ಇದು 10 ಡಿ ಮೈನಸ್ 80 ಆಗುತ್ತೆ. ಇದು ಡಿ ಕಡೆ ಬಂದು 11 ಡಿ ಆಯ್ತು ಈಸ್ ಈಕ್ವಲ್ಸ್ ಟು ಇದ್ರಾಗ 8 ಹೋತು ಅಂತಂದ್ರೆ ಎಷ್ಟು ಉಳಿತೈತೆ? 52 ಉಳಿತೈತಿ. 52 ಆ್ಯಂಡ್ 80 132 ಈ ಕಡೆ ಆ್ಯಡ್ ಆಯ್ತಲ್ಲ ಇದು. ಓಕೆ, ದೆನ್ ಡಿ ಈಸ್ ಈಕ್ವಲ್ಸ್ ಟು 11 12 12 ಬಂತು. ಡಿ ವ್ಯಾಲ್ಯೂ 12 ಬಂತು. ಡಿ ಮಗಳ ವಯಸ್ಸು 12 ಆಯಿತು. ಮಗಳ ವಯಸ್ಸು 12 ಅಂತಂದ್ರೆ ತಾಯಿ ವಯಸ್ಸು ಎಷ್ಟಾಗುತ್ತೆ? ಮಗಳ ವಯಸ್ಸು ಡಾಟರ್ 12 ಅಂತಂದ್ರೆ ಮದರ್ ವಯಸ್ಸು ಎಷ್ಟಾಗುತ್ತೆ? 60 ಮೈನಸ್ 12. ಮದರ್ ಏಜ್ ಏನಾಗುತ್ತೆ? 48 ಆಗುತ್ತೆ. ಕೇಳಿದ್ರೇನು? ಫೈಂಡ್ ದ ಡಿಫರೆನ್ಸ್ ಬಿಟ್ವೀನ್ ದ ಪ್ರೆಸೆಂಟ್ ಏಜ್ ಆಫ್ ಡಾಟರ್ ಆ್ಯಂಡ್ ಮದರ್. ಡಾಟರ್ ಆ್ಯಂಡ್ ಮದರ್ದು ಪ್ರೆಸೆಂಟ್ ಏಜ್ ಡಿಫ್ರೆನ್ಸ್, ಇವೆರಡು ಪ್ರೆಸೆಂಟ್ ಏಜ್ ಬಂದು ಇವರಿಬ್ಬರದು ಡಿಫ್ರೆನ್ಸ್ ಏನಾಗುತ್ತೆ? 48ರಲ್ಲಿ 12 ಹೋದರೆ 36 ಇವರಿಬ್ಬರದು ಏಜ್ದು ಡಿಫ್ರೆನ್ಸ್ ಆಗುತ್ತೆ. ಯಾವುದೋ ಆಪ್ಷನ್ ಇಲ್ಲ. ಆಪ್ಷನ್ ನಂಬರ್ ಈ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತು ಅನ್ಕೊಂತೀನಿ ಈ ಕ್ವಶನ್. ಓಕೆ, ಏನು ಹೇಳ್ತಾನೆ ಅದೇ ರೀತಿ ಬರೀತಾ ಹೋಗೋದು ಅಷ್ಟೇ. ನೆಕ್ಸ್ಟ್ ಕ್ವಶನ್. ಸಾಲ್ವ್ ಮಾಡಿದ್ರೆ ಅಂತ ಅನ್ಕೊಂತೀನಿ. ಪ್ರೆಸೆಂಟ್ ಏಜ್ ಆಫ್ ಅರ್ಜುನ್. Arjun's present age is 20% more than the present age of Ashwin. ಅರ್ಜುನ್ ಎ ಆರ್ ಅಂತ ಬರೀತೀನಿ, ಅಶ್ವಿನ್ ಎ ಎಸ್ ಅಂತ ಬರೀತೀನಿ. ಅಶ್ವಿನ್ ಪ್ರೆಸೆಂಟ್ ಏಜ್ ಆಫ್ ಅರ್ಜುನ್ ಈಸ್ 20% ಮೋರ್ ದ್ಯಾನ್ ದ ಪ್ರೆಸೆಂಟ್ ಏಜ್ ಆಫ್ ಅಶ್ವಿನ್. 20% ವ್ಯಾಲ್ಯೂ 1/5. 20% ಮೋರ್ ಅಂತಂದ್ರೆ 6:5 ಆಗುತ್ತೆ. ಇದು ಪ್ರತಿ ಸತಿ ಹೇಳ್ಕೊತ ಹೋಗಲ್ಲ ನಾನು. 20% ಮೋರ್ ಅಂತಂದ್ರೆ ಈಗ ಒಂದ್ಸತಿ ಹೇಳ್ಬಿಡ್ತೀನಿ. 20% ಫ್ರಾಕ್ಷನ್ ವ್ಯಾಲ್ಯೂ 1/6. ಮೋರ್ ಅಂತಿದ್ದಾನೆ 6ಅಲ್ಲಿ 1/5. ಮೋರ್ ಅಂತಿದ್ದಾನೆ ಪ್ಲಸ್ ಬರಿತೀವಿ. ಪ್ಲಸ್ ಬರೆಯೋದ್ರಿಂದ 5ಅಲ್ಲಿ 1 ಸೇರಿಸಿ 6/5 ಆಗುತ್ತೆ. ಯಾರು ಜಾಸ್ತಿ ಅದ? ಅರ್ಜುನ್ ಜಾಸ್ತಿ ಅದ. 6 1 5. ಅರ್ಜುನ್ ಆಯ್ತು, ಅಶ್ವಿನ್ ಆಯ್ತು. ಅರ್ಜುನ್ ಈಸ್ 6 years ಓಲ್ಡರ್ ದ್ಯಾನ್ ಅಮನ್. ಅಮನ್ ಬಂದ ಇವಾಗ. ಅಮನ್ ಏನಿದ್ದಾನಲ್ಲ, ಅರ್ಜುನ ಅಮನ್ಗಿಂತ 6 ವರ್ಷ ದೊಡ್ಡವನಿದ್ದಾನೆ. ಇದಕ್ಕೆ ಎಕ್ಸ್ ಬರ್ಕೊಳ್ಳೋಣ. ಅಂದ್ರೆ ಅರ್ಜುನ್ ಏನಿದ್ದಾನೆ ಅಮನ್ಗಿಂತ 6 ವರ್ಷ ದೊಡ್ಡವನಿದ್ದಾನೆ ಅಂದ್ರೆ ಅಮನ್ ಅರ್ಜುನ್ಗಿಂತ 6 ವರ್ಷ ಸಣ್ಣವನಿರ್ತಾನೆ. 6x - 6 ಆಗುತ್ತೆ. ಅನಿಲ್ ಬಂದ ಇವಾಗ. ಅನಿಲ್ ಈಸ್ 4 years ಓಲ್ಡರ್ ದ್ಯಾನ್ ಅಮನ್. ಅಮನ್ಗಿಂತ 4 ವರ್ಷ ಅನಿಲ್ ದೊಡ್ಡವನಿದ್ದಾನೆ. ಅಂದ್ರೆ ಇದರಲ್ಲಿ 4 years ಆ್ಯಡ್ ಆಗುತ್ತೆ. 6x - 6 + 4 ಅಂತಂದ್ರೆ -2 ಆಯ್ತು. ಎಲ್ಲರ ಏಜ್ ಬಂತು. ಇದು ಅವರೇಜ್ ಪ್ರೆಸೆಂಟ್ ಏಜ್ ಆಫ್ ಆಲ್ 4 ಈಸ್ 46. ಆಲ್ 4 ದ ಅವರೇಜ್ ಅಮನ್ ಅರ್ಜುನ ಅಶ್ವಿನ ಅಮನ್ ಆಮೇಲೆ ಅನಿಲ್, ಇವ್ರು 4 ಜನದ್ದು ಅವರೇಜ್ 46 ಆಗುತ್ತೆ. ಅವರೇಜ್ 46 ಅಂದ್ರೆ 4 ಜನರ ಸಮ್ ಏನಾಗುತ್ತೆ? 6x
plus 5x plus 6x plus 6x. ಕರೆಕ್ಟ್. 6x ಪ್ಲಸ್ 5x ಪ್ಲಸ್ 6x 6x 6 18 18x ಆಗುತ್ತೆ ಪ್ಲಸ್ 5x ಆಯ್ತು. -6 - 2 ಈಸ್ ಈಕ್ವಲ್ಸ್ ಟು 46 ಅವರೇಜ್ ಅಂತಿದ್ದಾನೆ. ಅದಕ್ಕೋಸ್ಕರ ಇಂಟು 4 ಮಾಡ್ತೀವಿ, ಸಮ್ ಬಂದ್ಬಿಡುತ್ತೆ. ಈಗ ನಾವು ಈ ಕಡೆ ಸಮ್ ಬರಿತೀವಿ ಅಂದಮೇಲೆ ಈ ಕಡೆನೂ ಸಮ್ ಆಗ್ಬಿಡುತ್ತೆ. ಇದು 46 ಇಂಟು 4 ಅಂದ್ರೆ 24 ಆತಲ್ಲ. ಇದರಲ್ಲಿ 5 ಸೇರಿಸಿದ್ರೆ 23x ಆಯ್ತು. 23x ಈಸ್ ಈಕ್ವಲ್ಸ್ ಟು 46 ಅಂದ್ರೆ 184 ಆಗುತ್ತೆ. 184 -6 -2 ಎರಡು ಆ್ಯಡ್ ಆಗಿ -8 ಆಗಿದ್ದು +8 ಆಗುತ್ತೆ. 192 ಆಯ್ತಾ. 192 ಹೋಗುತ್ತೆ ನೋಡ್ರಿ. ಇದರಲ್ಲೇ 192 ಹೋಗಂಗಿಲ್ಲ. ಇಲ್ಲೇನೋ ಸ್ವಲ್ಪ ಮಿಸ್ಟೇಕ್ ಆಗೈತೆ ಅಷ್ಟೇ. ಓಕೆ, ಕ್ವಶನ್ದು ಇದು 20% ಅಲ್ಲಿ 25% ಬರ್ಕೊಂಡು ನೋಡ್ರಿ. Next question.
ಓಕೆ, ಸಾಲ್ವ್ ಮಾಡಿದ್ರೆ ಅಂತ ಅನ್ಕೊಂತೀನಿ. ಪರ್ಸೆಂಟೇಜ್ ಆಫ್ ಅರ್ಜುನ್ ಈಸ್ 25% ಮೋರ್ ದ್ಯಾನ್ ದ ಪರ್ಸೆಂಟೇಜ್ ಆಫ್ ಅಶ್ವಿನ್. ಅರ್ಜುನ್ ಇದ್ದಾನೆ, ಅಶ್ವಿನ್ ಇದ್ದಾನೆ. 25% ಮೋರ್ ಅಂದ್ರೆ 25% ಫ್ರಾಕ್ಷನ್ ವ್ಯಾಲ್ಯೂ 1/4. ಮೋರ್ ಅಂದಿದ್ದಾನೆ ಪ್ಲಸ್ ಅಂದ್ರೆ 5/4 ಆಗುತ್ತೆ. 4 ಅಲ್ಲಿ 1 ಸೇರಿಸಿ 5. ಅರ್ಜುನ್ ಜಾಸ್ತಿ ಇದ್ದಾನೆ, ಅರ್ಜುನ್ 5 ಆಯ್ತು, ಏನು 4 ಆಯ್ತು. ಅರ್ಜುನ್ ಈಸ್ 5 ಇಯರ್ ಓಲ್ಡರ್ ದ್ಯಾನ್ ಅಮನ್. ಅಮನ್ ಒಬ್ಬ ಬಂದ, ಅಮನ್ ಇಲ್ಲಿ ಬರ್ದಿವಿ. ಅರ್ಜುನ ಅಮನ್ಗಿಂತ 5 ವರ್ಷ ದೊಡ್ಡವನಿದ್ದಾನೆ ಅಂದಮೇಲೆ ಅಮನ್ ಏನಿರ್ತಾನೆ ಅರ್ಜುನ್ಗಿಂತ 5 ವರ್ಷ ಸಣ್ಣವನು. ಆಕ್ಚುಲಿ ಇವನ್ 5x ಅನ್ಕೊಳ್ಳೋಣ, 4x ಅನ್ಕೊಳ್ಳೋಣ. 5x ಗಿಂತ 5 ವರ್ಷ ಸಣ್ಣವನಿದ್ದಾನೆ. ಅರ್ಜುನ್ಗಿಂತ 5 ವರ್ಷ ಸಣ್ಣವ ಯಾರಿದ್ದಾರೆ? ಅಮನ್ ಇದ್ದಾನೆ. 5x - 5 ಬರ್ದ್ವಿ. ನೆಕ್ಸ್ಟ್, ಅನಿಲ್ ಈಸ್ 4 ಇಯರ್ ಓಲ್ಡರ್ ದ್ಯಾನ್ ಅಮನ್. ಅಮನ್ಗಿಂತ 4 ವರ್ಷ ಅನಿಲ್ ದೊಡ್ಡವನಿದ್ದಾನೆ. ಅನಿಲ್ ಅಂದ್ರೆ ಏನು ಬರಿತೀನಿ, ಇವನ್ಗಿಂತ 4 ವರ್ಷ ದೊಡ್ಡವದಾನೆ. 5x - 5 ಅಲ್ಲಿ +4 ಆಗುತ್ತೆ. ಹಂಗಿದ್ಮೇಲೆ 5x - 1 ಉಳಿತು. ಓಕೆ, ಇದಾಯ್ತಾ? ಇದು ಅವರೇಜ್ ಪರ್ಸೆಂಟೇಜ್ ಆಫ್ ಆಲ್ 4, ಎಲ್ಲ 4 ಜನರದ ಅವರೇಜ್ ಪರ್ಸೆಂಟೇಜ್ ಅಂತಿದ್ದಾನೆ. 5x 4x ಇವೆಲ್ಲ ಆ್ಯಡ್ ಮಾಡಿದೆ. 5x 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 15x + 4x 19x -5 -1 -6 ಆಯ್ತು, /4. ಯಾಕಂದ್ರೆ ಅವರೇಜ್ ಅಂತಿದ್ದಾನೆ 4 ಜನದ. ಅದು ಎದಕ್ಕೆ ಈಕ್ವಲ್ ಅದ? 46 ಈಕ್ವಲ್ ಅದ. ಹಾಗಿದ್ರೆ ಇದನ್ನ ಇಂಟು ಆಗಿ ಈ ಕಡೆ ಏನಾಯ್ತು? 19x - 6 = 184 ಆದ. 19x -6 ಈ ಕಡೆ ಹೋಗಿ +6 ಆಯ್ತು, 190 ಆಯ್ತು. ದೆನ್ x = 19 ಬಂತು. ಕೇಳಿರೋದೇನವನು? ಫೈಂಡ್ ದ ಪರ್ಸೆಂಟೇಜ್ ಆಫ್ ಅನಿಲ್. ಅನಿಲ್ 5x - 1 ಅದ. 19 ಎಷ್ಟಾಗತ್ತ? ಅನಿಲ್ ಕೇಳಿದಾನಲ್ಲ, ಫೈಂಡ್ ದ ಪರ್ಸೆಂಟೇಜ್ ಆಫ್ ಅನಿಲ್. ಓಕೆ, 19 5 95 - 1 94 ಆಗುತ್ತೆ. ಅನಿಲ್ ಪರ್ಸೆಂಟೇಜ್ 94 ಆಗುತ್ತೆ. 19 ಯಾಕೈತದ? 10 ಅಲ್ಲ. 19 1 19 10 10 ಆತಲ್ಲ. 50 50 - 1 49 ಇಂದು ವಯಸ್ಸಾಗುತ್ತೆ. ಆಪ್ಷನ್ ಇ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಏನ್ ಹೇಳ್ತಿದ್ದಾನೆ ಅದೇ ರೀತಿ ಬರಿತಾವ್ರೆ ಅಷ್ಟೇ. ಓಕೆ, ನೋಡೋಣ. 8 years ago, the ratio of age of Harish and Nitin is 3:5. ಹರೀಶ್ ಇದಾನೆ, ನಿತಿನ್. 8 ವರ್ಷದ ಹಿಂದೆ ಅವರ ವಯಸ್ಸಿನ ರೇಷಿಯೋ ಎಷ್ಟೈತೆ? 3:5. ಇದನ್ನ 3x ಅನ್ಕೊಳ್ಳೋಣ, ಇದು 5x ಅನ್ಕೊಳ್ಳೋಣ. ಇದು 8 ವರ್ಷದ ಹಿಂದ್ಗಡೆದು. ಪ್ರೆಸೆಂಟ್ ಅಲ್ಲಿ ಎಷ್ಟಿರ್ತೈತಿ ಇವ್ರದ್ದು? 3x ಇರೋದು. 3x + 8 ಆಗತ್ತೆ. ಇವೊಂದು 5x + 8 ಆಗತ್ತೆ. ನಿತಿನ್ಸ್ ಏಜ್ 8 years ago ಈಸ್ ಈಕ್ವಲ್ಸ್ ಟು 8 years ago ನಿತಿನ್ಸ್ ಏಜ್ ಏನದ? 5x ಈಸ್ ಈಕ್ವಲ್ಸ್ ಟು ದ ಪ್ರೆಸೆಂಟ್ ಏಜ್ ಆಫ್ ಹರೀಶ್. ಹರೀಶನ್ ಪ್ರೆಸೆಂಟ್ ಏಜ್ ಏನದ? 3x + 8 ಅದ. ಇವೆರಡು ಈಕ್ವಲ್ ಅದಾವ ಅಂತ ಹೇಳ್ತಿದ್ದಾನೆ. 3x + 8 ಈಸ್ ಈಕ್ವಲ್ಸ್ ಟು 5x
3x ಈ ಕಡೆ ಬಂದು 2x is equals to 8 ಉಳಿತೈತೆ. ದೆನ್ x is equals to 4 ಬಂತು. x is equals to 4 ಬರ್ತದೆ, ಎಲ್ಲರ ವ್ಯಾಲ್ಯೂ ಬರ್ತೈತೆ. 4 ಮೂರಲೆ 12 ಇದು ಆಗತ್ತೆ, 5 4 20 ಇಲ್ಲಿ ಆಗತ್ತೆ, 12ರಲ್ಲಿ 8 ಸೇರಿಸಿದ್ರೆ 20 ಇಲ್ಲಿ ಆಗತ್ತೆ, 20ರಲ್ಲಿ 8 ಸೇರಿದ್ರೆ 28. ಇದು ಪ್ರೆಸೆಂಟ್ ಏಜ್ ಅವ್ರಿಬ್ಬರದು. ಇದು 8 ವರ್ಷ ಹಿಂದಿನ ಏಜ್. ಏನಂತಿದೆ ನೆಕ್ಸ್ಟ್, ಅಮನ್ ಪ್ರೆಸೆಂಟ್ ಏಜ್ ಈಸ್ 25% ಆಫ್ ದ 25% ಆಫ್ ದ ಸಮ್ ಆಫ್ ದ ಪ್ರೆಸೆಂಟ್ ಏಜ್ ಆಫ್ ಹರೀಶ್ ಅಂಡ್ ನಿತಿನ್. ಹರೀಶ್ ಅಂಡ್ ನಿತಿನ್ ಪ್ರೆಸೆಂಟ್ ಏಜ್ ಸಮ್ ಎಷ್ಟೈತೆ? 20 + 28 48 ಐತಿ. ಇದರದು 25% ಅಂತಂದ್ರೆ 1/4. 1/4 4. 4 ಒಂದ್ಲೆ 4 ಒಂದ್ಲೆ 4 4 ಎರಡ್ಲೆ 8. 12 ಇಯರ್ ಬಂತಿದ್ದು. ಅಮನ್ ಏಜ್ 12 ಇಯರ್. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ಬ್ಯಾಕ್ಗ್ರೌಂಡ್ ನಾಯ್ಸ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ರಿ. ನೆಕ್ಸ್ಟ್ ಕ್ವಶನ್. Okay. 4 years ago, the age of the Rahul was 8 years more than the half of the age of Kiran at that time. At that time ಅಂದ್ರೆ ಇವಂದು ಕೂಡ 4 ವರ್ಷ ಹಿಂದಗಡೆ. 4 years ago ರಾಹುಲ್ ಏಜ್ ಅಂತಿದ್ದಾನೆ. ರಾಹುಲ್ 4 years ago ಅಂದ್ರೆ ರಾಹುಲ್ -4. 4 years ago the age of the Rahul was 8 years more. 8 years more ಅಂದ್ರೆ ಇವಂದು ಇನ್ನೂ 8 ವರ್ಷ ಜಾಸ್ತಿ ಐತಿ ಯಾರಿಗಿಂತ? ಕಿರಣದ ಹಾಫ್ ಏಜ್ at that time. ಕಿರಣದ ಆ ವಯಸ್ಸಿನ ಅರ್ಧ ವಯಸ್ಸಿನಕ್ಕಿಂತ 8 ವರ್ಷ ಜಾಸ್ತಿ ಇದೆ ಅಂದಮೇಲೆ ಇಬ್ಬರದು ಈಕ್ವಲ್ ಮಾಡ್ಬೇಕಂದ್ರೆ ಇವಂದ್ರಲ್ಲಿನ 8 ವರ್ಷ ಮೈನಸ್ ಆಗಬೇಕು. ಅವಾಗ ಎದಕ್ಕೆ ಈಕ್ವಲ್ ಆಗ್ತೈತಿ? ಹಾಫ್ ಆಫ್ ದ ಕಿರಣ್ ಏಜ್ at that time. ಕಿರಣ್ -4/2 ಅದಕ್ಕೆ ಈಕ್ವಲ್ ಆಗತ್ತೆ. ಅರ್ಥ ಆಯ್ತು ಅನ್ಕೋತೀನಿ. ಇದು ನಾನು ಯಾವ ರೀತಿ ಬರ್ದ ಅಂತಂದ್ರೆ, ರಾಹುಲ್ ವಾಸ್ 4 years ago. 4 years ago ರಾಹುಲ್ ವಯಸ್ಸಿದು ಓಕೆ ವಾಸ್ 8 years more than half of the age of ಕಿರಣ್ at that time. ಕಿರಣದ ಆ ಟೈಮ್ದು ಅಂದ್ರೆ K-4. ಕಿರಣದ ವಯಸ್ಸಿನಲ್ಲಿ -4 ಮಾಡಿದ್ರೆ ಆ ವರ್ಷಕ್ಕೆ ಹೋಗ್ತೈತಿ. ಅವಾಗ 4 years ago ಹೋಗಿತ್ತು. ಅದ್ರ ಹಾಫ್ಗಿಂತ 8 ವರ್ಷ ಜಾಸ್ತಿ ಇದೆ ಅಂದಮೇಲೆ ಇವಂದ್ರಲ್ಲಿ 8 ವರ್ಷ ಕಡಿಮೆ ಮಾಡ್ಬೇಕಾಗತ್ತೆ, ಎರಡು ಈಕ್ವಲ್ ಆಗ್ಬೇಕಂತಂದ್ರೆ. ಅರ್ಥ ಆಯ್ತು ಅನ್ಕೊತೀನಿ. ಇದೇನಾಯ್ತು? R-10 is equals to K-4/2. ಇದು ಇಷ್ಟೇ ಬಿಡೋಣ. ನೆಕ್ಸ್ಟ್ ಓದೋಣ. ಇಫ್ 8 years hence the average age of Rahul and Kiran. 8 years hence ಅಂತಿದ್ದಾನೆ ಅಂದ್ರೆ ರಾಹುಲ್ +8, ಹೆನ್ಸ್ ಅಂದ್ರೆ ಮುಂದ್ಗಡೆ, ಪ್ಲಸ್ ಕಿರಣ್ +8, ಇವರಿಬ್ಬರು ಅವರೇಜ್ ಎಷ್ಟು ಅಂತಿದ್ದಾನೆ ಅವನು? 46. ಕ್ರಾಸ್ ಮಲ್ಟಿ ಇದು ಈ 2 ಈ ಕಡೆ ಹೋಗಿ ಆ ರಾಹುಲ್ ಪ್ಲಸ್ ಕಿರಣ್ ವಯಸ್ಸು ಎಷ್ಟಾಗತ್ತೆ? ಇದು 16 ಈ ಕಡೆ ಮೈನಸ್ ಆಗುತ್ತೆ. 46 ಡಬಲ್ ಎಷ್ಟಾಯ್ತು? 92. 92 ಮೈನಸ್ 8 16 ಆಯ್ತು. 10 ಹೋದ್ರೆ ಎಷ್ಟು ಉಳಿತೈತಿ? 82 ಉಳಿತೈತಿ. 6 ಹೋದ್ರೆ 70.
6 ಉಳಿತೈತೆ. 76. ರಾಹುಲ್ ಪ್ಲಸ್ ಕಿರಣ್ ವಯಸ್ಸು ಎಷ್ಟಾಯ್ತು? 76. ಈಗ ರಾಹುಲ್ ವ್ಯಾಲ್ಯೂ ಹಾಕೋಣ. ಈಗ ಏನು ಕೇಳ್ತಿದೆ ದೆನ್ ಫೈಂಡ್ ದ ಪರ್ಸೆಂಟೇಜ್ ಆಫ್ ರಾಹುಲ್ ಆ್ಯಂಡ್ ಕಿರಣ್. ಓಕೆ, ಕಿರಣದ ಈ ಕಡೆ ತಗೊಳ್ಳೋಣ. ಇಲ್ಲಿ ಕಿರಣ್ ಥರ ಮಾಡ್ಕೊಂಡ್ಬಿಡೋಣ ಎರಡು. ಕಿರಣ್ ಈ ಕಡೆ ಬಂತಂದ್ರೆ ರಾಹುಲ್ ಈಸ್ ಈಕ್ವಲ್ಸ್ ಟು 76 ಮೈನಸ್ ಕಿರಣ್, ಇದು ರಾಹುಲ್ ಕಿರಣ್ ಬರ್ತಾನೆ. ಓಕೆ, ಇಲ್ಲಿ 76 ಮೈನಸ್ ಕಿರಣ್ ಮೈನಸ್ 10 ಈಸ್ ಈಕ್ವಲ್ಸ್ ಟು ಕಿರಣ್ ಮೈನಸ್ 4/2 ಬರುತ್ತೆ. ಕಿರಣದ ಪ್ರೆಸೆಂಟ್ ವರ್ಷ ಇಂಟು 2 ಈ ಕಡೆ ಆಗಿ ಏನಾಯ್ತು 152 ಮೈನಸ್ 2 ಟೈಮ್ ಕಿರಣದ 2 ಪಟ್ಟಿನ ವಯಸ್ಸು ಮೈನಸ್ 20 ಈಸ್ ಈಕ್ವಲ್ಸ್ ಟು ಕಿರಣ್ ಮೈನಸ್ 4. ಇದು ಕಿರಣ್ ಈ ಕಡೆ ಬಂದು ಏನಾಗುತ್ತೆ, ಕಿರಣದ 3 ಪಟ್ಟಿನ ವಯಸ್ಸು 3k ಈಸ್ ಈಕ್ವಲ್ಸ್ ಟು 152, ಅದರ 20 ಹೋಯ್ತಂದ್ರೆ 132 ಇದು 4 ಈ ಕಡೆ ಹೋಗಿ ಏನಾಗುತ್ತೆ 136 ಆಗುತ್ತೆ. 136 ಆಗತ್ತಲ್ಲ. ಟ್ವೆಂಟಿ ಹೋಯ್ತಂದ್ರೆ 132, ಇದು 4 ಇದರಲ್ಲಿ ಆ್ಯಡ್ ಆಯ್ತು ಅಂದ್ರೆ 136. ನೆಕ್ಸ್ಟ್ ಕ್ವಶನ್. ಓಕೆ, ಸಾಲ್ವ್ ಮಾಡಿದ್ರೆ ಅಂತ ಅನ್ಕೊಂತೀನಿ, ನೋಡೋಣ. 4 years ago, the Rahul age was 8 years more than the half of the age of Kiran at that time. At that time ಅಂತಂದ್ರೆ ಇವಂದು 4 ವರ್ಷದ ಮೊದಲು. 4 years ago ರಾಹುಲ್ 4 years ago ಎಷ್ಟಿರ್ತೈತಿ? ರಾಹುಲ್ದ ಏಜ್ -4. ರಾಹುಲ್ ಪ್ರೆಸೆಂಟ್ ಏಜ್ 6 ಅಂತ ಅನ್ಕೊಂತೀವಿ. 6ರಲ್ಲಿ -4 4 ವರ್ಷ ಕಡಿಮೆ ಆಯ್ತು. ಈಸ್ ಈಕ್ವಲ್ಸ್ ಟು ರಾಹುಲ್ ಇದು ಎದಕ್ಕೆ ಈಕ್ವಲ್ ಐತೆ ಅಂತಂದ್ರೆ ಏಜ್ ವಾಸ್ 8 years more than the half of the Kiran's age at that time. Kiran's age is half -4, Kiran -4 at that time. ಅವಾಗ 4 ವರ್ಷ ಹಿಂದಿನ ವಯಸ್ಸು, ಅದರ ಅರ್ಧ, ಅದಕ್ಕಿಂತ 8 ವರ್ಷ ಜಾಸ್ತಿ ಐತೆ ಅಂದ್ರೆ ಇಲ್ಲಿ +8 ಬರೋದಿವಿ, ಅಥವಾ ಈ ಕಡೆ -8 ಬರಿಬೋದು. ಅರ್ಥ ಆಯ್ತು ಅನ್ಕೋತೀನಿ. ಇದು ಪರ್ಸೆಂಟೇಜ್ ಆಫ್ ರಾಹುಲ್, ಪರ್ಸೆಂಟೇಜ್ ಆಫ್ ಕಿರಣ್. 4 years ಆಗೋ ಒಂದಿದ್ರಿಂದ ಇದು R-4 ಬರ್ದಿವಿ, R-4 ಬರ್ದಿವಿ. ಇದು ಎದಕ್ಕೆ ಈಕ್ವಲ್ ಐತೆ ಅಂತಂದ್ರೆ ಹಾಫ್ ಆಫ್ ದ ಕಿರಣ್ಸ್ ಏಜ್ ಅಟ್ ದಟ್ ಟೈಮ್, ಅದಕ್ಕಿಂತ 8 ವರ್ಷ ಜಾಸ್ತಿ ಐತಿ ಯಾರು? ರಾಹುಲ್ದ ವಯಸ್ಸು ಆ ಟೈಮಲ್ಲಿ. ಅದಕ್ಕೋಸ್ಕರ +8 ಇಲ್ಲಿ ಬರ್ದ್ವಿ. ಅರ್ಥ ಆಯ್ತು ಅನ್ಕೊಂತೀನಿ ಇದು.
ಓಕೆ, ಸಾಲ್ವ್ ಮಾಡೋಣ. 2r ಮೈನಸ್ 8, ಇದು ಪ್ಲಸ್ 8 ಇರೋದು ಈ ಕಡೆ ಒಂದು -8 ಆಗುತ್ತೆ. -8 ಪ್ಲಸ್ 4 ಅಂತ -4 ಅಂತಂದ್ರೆ -12. -12 ಇದು ಇಂಟು 2 ಆಗುತ್ತೆ. ಇಂಟು 2 ಆಯ್ತು ಅಂದ್ರೆ -24 ಇಸ್ ಈಕ್ವಲ್ಸ್ ಟು ಕಿರಣ್ -4 ಆಯ್ತು. ಇದು -4 ಈ ಕಡೆ ಬಂದ್ರೆ ಕಿರಣ್ ಇಸ್ ಈಕ್ವಲ್ಸ್ ಟು 2r - 20 ಆಯ್ತು. ಇದು ಇಲ್ಲಿ ಇಷ್ಟೇ ಬಿಡೋಣ. ನೆಕ್ಸ್ಟ್ ಹೋಗೋಣ. ಇಫ್ 8 year hence the average age of Rahul and Kiran is 46. 8 year hence ಅಂದ್ರೆ ಮುಂದ್ಗಡೆ 8 ವರ್ಷ ಆದ ನಂತರ ಕಿರಣ್ ಪ್ಲಸ್ 8 ಆಗುತ್ತೆ, ಪ್ಲಸ್ ರಾಹುಲ್ ಪ್ಲಸ್ 8 ಆಗುತ್ತೆ. ಇವರಿಬ್ಬರು ಅವರೇಜ್ ಎಷ್ಟು ಅಂತಿದ್ದಾನೆ ಅವನು? 46 ಅಂತಿದ್ದಾನೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಕಿರಣ್ ಪ್ಲಸ್ ರಾಹುಲ್ ಈಸ್ ಈಕ್ವಲ್ಸ್ ಟು 46 ಇಂಟು 2 92 ಆಗುತ್ತೆ. ಇದು 8 ಪ್ಲಸ್ 8 16, ನಿಮ್ಮ ಕಡೆ ಬಂದು -16 ಆಗುತ್ತೆ. ಕಿರಣ್ ಪ್ಲಸ್ ರಾಹುಲ್ ಈಸ್ ಈಕ್ವಲ್ಸ್ ಟು ಇದೆಷ್ಟಾಯ್ತು ವ್ಯಾಲ್ಯೂ? 76 ಆಯ್ತು. ಕಿರಣದ ವ್ಯಾಲ್ಯೂ ಗೊತ್ತೈತೆ 2r - 20. 2r - 20 is plus r is equals to 76. r plus 2r 3r ಆಯ್ತು. 3r ಇದು 76 ಒಳಗಡೆ -20 ಈ ಕಡೆ ಬಂದು +20 ಆಗುತ್ತೆ, 96 ಆಗುತ್ತೆ. ದೆನ್ r is equals to 3 3 9 3 2 6 32 ಬಂತು. r ವ್ಯಾಲ್ಯೂ 32 ಬಂತು. ಫೈಂಡ್ ದ ಪರ್ಸೆಂಟೇಜ್ ಆಫ್ ರಾಹುಲ್ ಟು ಕಿರಣ್. ಫೈಂಡ್ ದ ರೇಷಿಯೋ ಆಫ್ ಪರ್ಸೆಂಟೇಜ್ ಆಫ್ ರಾಹುಲ್ ಟು ಕಿರಣ್. ರಾಹುಲ್ ಸಿಕ್ತು, ಕಿರಣದ ಬೇಕು ಇವಾಗ. ಕಿರಣದ ಎಷ್ಟಾಗುತ್ತೆ? ಕಿರಣದ ವಯಸ್ಸು ಎಷ್ಟಾಗುತ್ತೆ ಇಲ್ಲಿ? ರಾಹುಲ್ದು 32 ಅಂತಂದ್ರೆ ಇದ್ರೆ 32 ಕಡಿಮೆ ಮಾಡ್ರಿ ಅಷ್ಟೇ, ಇಲ್ಲ ಇಲ್ದ್ರೆ ಹಾಕ್ರಿ. 32 64 - 20 ಕಿರಣದ ವಯಸ್ಸು ಬರುತ್ತೆ. 64ರಲ್ಲಿ 20 ಅಂತಂದ್ರೆ 44. ಕಿರಣದ ವಯಸ್ಸು ಎಷ್ಟಾಯ್ತು? 44. ರಾಹುಲ್ ಟು ಕಿರಣ್ ಕೇಳಿದಾನ ಅವನು. ರಾಹುಲ್ ಟು ಕಿರಣ್ ಅಂದ್ರೆ 32:44 ಎಷ್ಟಾಗತ್ತ? 11 4 11 4 8 8:11 ಇದ್ರದ್ದು ಆನ್ಸರ್ ಆಗುತ್ತೆ. ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಸೇಮ್ ಅದೇ ಟೈಪ್ ಕ್ವಶನ್ ಐತೆ ಅದು. ಅಂದ್ರೆ ಯಾವ್ದಾರ ಒಂದು ಕ್ವಶನ್ ಈ ತರ ಡಿಫಿಕಲ್ಟ್ ಬಂದ್ರೆ ಅದ್ರದ್ದು ಇನ್ನೊಂದು ಸಬ್ ಕ್ವಶನ್ ಅದೇ ರೀತಿ ಕ್ವಶನ್ ಸ್ವಲ್ಪ ವ್ಯಾಲ್ಯೂ ಚೇಂಜ್ ಮಾಡಿ ಹಾಕಿದ್ದೀನಿ ನಾನು, ಕಾನ್ಸೆಪ್ಟ್ ಕ್ಲಿಯರ್ ಆಗಲಿ ಅಂತ. ಓಕೆ, ಸಾಲ್ವ್ ಮಾಡಿದ್ರೆ ಅಂತ ಅನ್ಕೊಂತೀನಿ. ನೋಡೋಣ ಏನೈತೆ ಕ್ವಶನ್. Two years ago, the age of Deepak was 5 years more than the half of the age of Rakesh. 2 years ago ದೀಪಕ್ನ ವಯಸ್ಸು ಎಷ್ಟಾಗುತ್ತೆ? ದೀಪಕದ ಪ್ರೆಸೆಂಟ್ ವಯಸ್ಸು ಡಿ ಅನ್ಕೊಂಡ್ರೆ 2 years ago ಅಂದ್ರೆ D - 2 ಬರ್ದ್ವಿ. 2 years ago ದೀಪಕ್ಸ್ ಏಜ್ ವಾಸ್ 5 years more than the half of. 5 years more ಅಂತಿದ್ದಾನೆ. ಈಕ್ವಲ್ ಮಾಡ್ಬೇಕಂದ್ರೆ 5 years more ಅಂದ್ರೆ ಇವ್ರಾಗ 5 ವರ್ಷ ಕಡಿಮೆ ಮಾಡ್ಬೇಕಾಗತ್ತೆ. ಈಸ್ ಈಕ್ವಲ್ಸ್ ಟು ಹಾಫ್ ಆಫ್ ದ ಏಜ್ ಆಫ್ ರಾಕೇಶ್. ರಾಕೇಶ್ ಏಜ್ ಏನದ? ಆ ರಾಕೇಶ್ -2 ಆಟ್ ದಟ್ ಟೈಮ್ ಅಂದಿರೋದ್ರಿಂದ ರಾಕೇಶ್ ಪರ್ಸೆಂಟೇಜ್ 6 ಅದ, ಅದ್ರೊಳಗೆ -2 ಮಾಡ್ತೀವಿ, 2 ವರ್ಷ ಕಡಿಮೆ ಮಾಡ್ತೀವಿ. ಅದ್ರದ್ದು ಹಾಫ್ ಏನೈತೆ ಇದು ಈಕ್ವಲ್ ಐತೆ.
ಈ ಸಮೀಕರಣ ಇದೇ ನಾವು ಆಗಲೇ 5 ಈ ಕಡೆ ಬಂದು ಪ್ಲಸ್ ಮಾಡಿದ್ವಿ. 5 ಅಂದ್ರೆ 8 ಪ್ಲಸ್ ಮಾಡಿದ್ರಲ್ಲ ಅದೇ ರೀತಿ. D minus 7 is equal to Rakesh minus 2 by 2. 2D minus 14 is equals to Rakesh minus 2. Then 2D is equals to 2D minus 12 is equals to Rakesh. Rakesh ವಯಸ್ಸು ಏನಾಗುತ್ತೆ 2D minus 12. ಇನ್ನೊಂದು ಲೈನ್ ನೋಡೋಣ. If 8 year hence average age of Deepak and Rakesh. Deepak plus ಅವಂದು 8 year hence plus ರಾಕೇಶ್ ಅವಂದು 8 year hence ಅಂದ್ರೆ ಮುಂದ್ಗಡೆ 8 ವರ್ಷ ಆದ ನಂತರ ಅವರಿಬ್ಬರು ಅವರೇಜ್ 2 ಜನ ಆದರೆ ಅದಕ್ಕೆ ಅವರೇಜ್ 2 ಬರೋದ್ವಿ. ಅದು ಎಷ್ಟಾಗತ್ತೆ 44 ಆಗತ್ತೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ದೀಪಕ್ ಪ್ಲಸ್ ರಾಕೇಶ್ ಈಸ್ ಈಕ್ವಲ್ಸ್ ಟು 44 ಇಂಟು 2 88 ಮೈನಸ್ 16 ಆಗುತ್ತೆ. 8 8 ಎರಡು ಸೇರಿಸಿ ದೀಪಕ್ ಪ್ಲಸ್ ರಾಕೇಶ್ ಈಸ್ ಈಕ್ವಲ್ಸ್ ಟು ಒಂದ್ಸರಿ 8 ಹೋಯ್ತು 80 ಉಳಿತು, ಇನ್ನೊಂದ್ಸರಿ 8 ಹೋಯ್ತು 72 ಉಳಿತು. ನೆಕ್ಸ್ಟ್ ನಮ್ಗೆ ಆ ರಾಕೇಶ್ ವ್ಯಾಲ್ಯೂ ಗೊತ್ತದ. ದೀಪಕ್ ಪ್ಲಸ್ 2D ಮೈನಸ್ 12 ರಾಕೇಶ್ ವ್ಯಾಲ್ಯೂ ಐತಿ ಈಸ್ ಈಕ್ವಲ್ ಟು 72. 3 ಪಟ್ಟು ದೀಪಕ್ ವಯಸ್ಸು ಈಸ್ ಈಕ್ವಲ್ಸ್ ಟು 84 ಆಗುತ್ತೆ. ಇದು 12 ಈ ಕಡೆ ಆಡ್ ಆಗುತ್ತೆ. ದೆನ್ ದೀಪಕ್ ಈಸ್ ಈಕ್ವಲ್ಸ್ ಟು 3 1 3 2 6 3 8 24. ದೀಪಕ್ ವಯಸ್ಸು ಎಷ್ಟಾಗತ್ತೆ 28. ದೀಪಕ್ ಏಜ್ 28 ಅಂದ್ರೆ 28 56 ಮೈನಸ್ 12 ಈಸ್ ಈಕ್ವಲ್ಸ್ ಟು ರಾಕೇಶ್ ವಯಸ್ಸು. 2 ಹೋಯ್ತು 4 ಹೋಯ್ತು 1 ಹೋಯ್ತು ಅಂದ್ರೆ 4 ಉಳಿತು 44. ರಾಕೇಶ್ ಏಜ್ ಏನಾಯ್ತು 44. ಕೇಳಿರೋದೇನು ಫೈಂಡ್ ದ ರೇಷಿಯೋ ಆಫ್ ದೀಪಕ್ ಟು ರಾಕೇಶ್. ದೀಪಕ್ 28, ರಾಕೇಶ್ 44. 4 1 4 1 4 7 7:11 ಆಪ್ಷನ್ ನಂಬರ್ ಈ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತು ಅನ್ಕೊಂತೀನಿ ಇವಾಗ ಕ್ಲಿಯರ್ ಆಗಿ. ನೆಕ್ಸ್ಟ್ ಕ್ವಶನ್. The average present age of A and B ಎಷ್ಟೈತೆ 42. ಎ ಮತ್ತು ಸಿ ಪ್ರೆಸೆಂಟ್ ಏಜ್ ಅವರೇಜ್ ಎ ಪ್ಲಸ್ ಸಿ ಅವರೇಜ್ 42 ಅಂದ್ರೆ ಸಮ್ ಎಷ್ಟಾಗುತ್ತೆ 84 ಆಗುತ್ತೆ. 2 ಜನ ಇರೋದ್ರಿಂದ ಇಂಟು 2 ಮಾಡಿದ್ವಿ. ಬಿ ಈಸ್ 20 year older than ಸಿ. ಬಿ ಏನಿದೆ 20 year older 20 year ಪಿ ವಯಸ್ಸು 20 ವರ್ಷ ಜಾಸ್ತಿ ಐತೆ ಸಿಗಿಂತ ಅಂದ್ರೆ ಬಿ ಮೈನಸ್ ಸಿ ಎಷ್ಟಾಗುತ್ತೆ 20 ವರ್ಷ ಆಗುತ್ತೆ. ಅಂಡ್ ಬಿ ಈಸ್ 8 year younger than ಡಿ. ಡಿ ಮೈನಸ್ ಬಿ ಎಷ್ಟಾಗತ್ತೆ ಅಂದ್ರೆ ಡಿಗಿಂತ 8 ವರ್ಷ ಸಣ್ಣವನಿದ್ದಾನೆ ಅಂದ್ರೆ ಡಿದಲ್ಲಿ ಬಿ ವಯಸ್ಸು ಕಳೆದ್ರೆ 8 ಬರಬೇಕು. ಇದು ಪ್ರೆಸೆಂಟ್ ಏಜ್ ಆಫ್ ಎ ಇಸ್ ಏದ್ ಪ್ರೆಸೆಂಟ್ ಏಜ್ ಏನಾಗುತ್ತೆ 25% ಲೆಸ್. 25% ವ್ಯಾಲ್ಯೂ ಏನಾಗುತ್ತೆ ಅಂತ ನಾನು ಹೇಳಿದೆ 25% ಈಸ್ ಈಕ್ವಲ್ಸ್ ಟು 1/4 ಲೆಸ್ ಅಂದಿದ್ರಿಂದ ಮೈನಸ್ ಅಂದ್ರೆ 4ರಲ್ಲಿ 1 ಹೋಗಿ 3/4 ಉಳಿತೈತೆ. ಯಾವ್ದು ಲೆಸ್ ಐತೆ ಎ ಇಸ್ ಲೆಸ್ ಅದ ಎ 3 ಆಯ್ತು. ಲೆಸ್ ದ್ಯಾನ್ ಪ್ರೆಸೆಂಟ್ ಏಜ್ ಆಫ್ ಡಿ. ಡಿ ಏನಾಗುತ್ತೆ 4 ಆಗುತ್ತೆ. ಅಂದ್ರೆ ಎ ಈಸ್ ಟು ಡಿ ಈಸ್ ಈಕ್ವಲ್ಸ್ ಟು 3:4 ಆಗುತ್ತೆ.
ಇದು ಕೊಟ್ಟಿರೋ ವ್ಯಾಲ್ಯೂ. ದೆನ್ ಫೈಂಡ್ ದ ಎವರೇಜ್ ಪ್ರೆಸೆಂಟ್ ಏಜ್ ಆಫ್ ಸಿ ಅಂಡ್ ಡಿ ಅಂತ ಕೇಳ್ತಿದ್ದಾನೆ. ಇವಾಗ ನಮ್ಗೆ ಯಾವ ರೀತಿ ಕಂಡುಹಿಡಿಬೇಕು? ಎ ಮತ್ತು ಸಿ ಮತ್ತು ಡಿ ವ್ಯಾಲ್ಯೂ ಬೇಕು ನಮ್ಗೆ. ಸಿ ಮತ್ತು ಡಿ ವ್ಯಾಲ್ಯೂ ಬೇಕು. ಕಂಪ್ಯಾರಿಸನ್ ಇವೆಲ್ಲ ಕೊಟ್ಟಿರೋದನ್ನ ನೋಡ್ತಾ ಹೋದ್ರೆ ಒಂದೊಂದು ವ್ಯಾಲ್ಯೂ ಒಂದೊಂದರಲ್ಲಿ ಹಾಕಿ ಕ್ಯಾನ್ಸಲ್ ಮಾಡ್ತಾ ಹೋಗಿ. ಎ ಮತ್ತು ಸಿ ವ್ಯಾಲ್ಯೂ ಎ ಮತ್ತು ಡಿ ಕೊಟ್ಟಿದ್ದಾನೆ ಇಲ್ಲಿ ರೇಷಿಯೋದಲ್ಲಿ. ಇವೆಲ್ಲ ಅಡಿಷನ್ ಸಬ್ಸ್ಟ್ರಾಕ್ಷನ್ ಅಲ್ಲಿ ಇದಾವೆ. ಅಡಿಷನ್ ಸಬ್ಸ್ಟ್ರಾಕ್ಷನ್ ಮತ್ತು ರೇಷಿಯೋನ ಯೂಸ್ ಮಾಡ್ಕೋಬೇಕಂತಂದ್ರೆ ಎ ವ್ಯಾಲ್ಯೂ ಬೇಕು, ಡಿ ವ್ಯಾಲ್ಯೂ ಬೇಕು. ಇಲ್ಲಿ ಎ ಮತ್ತು ಡಿ ಅದ. ಎ ವ್ಯಾಲ್ಯೂ ಮತ್ತು ಡಿ ವ್ಯಾಲ್ಯೂ ಕಂಡುಹಿಡಿಬೇಕಂತಂದ್ರೆ ಇವೆಲ್ಲ ಈ ಎಲ್ಲ ಆಪರೇಷನ್ ನಾವು ಮಾಡಲೇಬೇಕು. ಇಲ್ಲಿ ಎ ವ್ಯಾಲ್ಯೂ ಐತಿ, ಸಿ ವ್ಯಾಲ್ಯೂ ಮೊದಲು ಅಪ್ಲೈ ಮಾಡೋಣ. ಇದರಿಂದ ಸಿ ಸಿಗುತ್ತೆ. ಇಲ್ಲಿ ಸಿ ಸಿಗ್ತದೆ ಅಂದ್ರೆ ಸಿ ಇದರಲ್ಲಿ ಬಿ ಐತಿ, ಬಿ ಬೇಕಂದ್ರೆ ಬಿ ಸಿಗುತ್ತೆ, ಬಿ ಸಿಕ್ತಂದ್ರೆ ಡಿ ವ್ಯಾಲ್ಯೂ ಬರುತ್ತೆ. ಒಂದ್ಸರಿ ನೋಡೋಣ ಹಾಕಿ. ಎ ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು 84 ಅದ. ದೆನ್ ಸಿ ಇಸ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ? ಇಲ್ಲಿ ಸಿ ಇಸ್ ಈಕ್ವಲ್ಸ್ ಟು ಬಿ ಮೈನಸ್ 20 ಆಗುತ್ತೆ. ನೆಕ್ಸ್ಟ್ ಇದರಲ್ಲಿ ಬಿ ಅಂತಂದ್ರೆ ಏನು ಆಗುತ್ತೆ? ಬಿ ಇಸ್ ಈಕ್ವಲ್ಸ್ ಟು ಡಿ ಮೈನಸ್ 8 ಆಗುತ್ತೆ. ಡಿ ಮೈನಸ್ 8 ಅಂದ್ರೆ ಈ ಬಿ ಜಾಗದಲ್ಲಿ ಈ ವ್ಯಾಲ್ಯೂ ಹಾಕೋಣ, ಯಾಕಂದ್ರೆ ಡಿ ಸಿಗುತ್ತೆ ನಮಗೆ. ಈ ವ್ಯಾಲ್ಯೂ ಹಾಕೋಣ, ಈ ವ್ಯಾಲ್ಯೂ ಇದರಲ್ಲಿ ಹಾಕ್ತಾರೆ. ಸಿ ಇಸ್ ಈಕ್ವಲ್ಸ್ ಟು ಬಿ ಅಂತಂದ್ರೆ ಏನದ? ಡಿ ಮೈನಸ್ 8 ಮೈನಸ್ 20. ದೆನ್ ಸಿ ಇಸ್ ಈಕ್ವಲ್ಸ್ ಟು ಡಿ ಮೈನಸ್ 28 ಬರುತ್ತೆ. ಅರ್ಥ ಆಯ್ತು ಅನ್ಕೊಂತೀನಿ. ಡಿ ಮೈನಸ್ 20 ಸಿ ಪ್ಲೇಸ್ ಅಲ್ಲಿ ಹಾಕೋಣ. ಇವಾಗ ಎ ಇಸ್ ಈಕ್ವಲ್ಸ್ ಟು ಎಷ್ಟೈತೆ? ಎ ಅಂದ್ರೆ ಏನೈತಿ ಪ್ಲಸ್ ಸಿ ಅಂತಂದ್ರೆ ಏನದ? ಡಿ ಮೈನಸ್ 28 ಈಸ್ ಈಕ್ವಲ್ಸ್ ಟು 80. ದೆನ್ ಎ ಪ್ಲಸ್ ಡಿ ಈಸ್ ಈಕ್ವಲ್ಸ್ ಟು, ಇದು ಈ ಕಡೆ ಹೋಗಿ 112 ಆಯ್ತು. ಓಕೆ, ಎ ಪ್ಲಸ್ ಡಿ ಈಸ್ ಈಕ್ವಲ್ಸ್ ಟು 112. ಎ ಮತ್ತು ಡಿ ರೇಷಿಯೋ ಕೊಟ್ಟಿದ್ದಾನೆ. ರೇಷಿಯೋ 3 ಮತ್ತು 4 ಯೂನಿಟ್ ಐತೆ. 3 ಪ್ಲಸ್ 4 8 ಯೂನಿಟ್ ಈಸ್ ಈಕ್ವಲ್ಸ್ ಟು 112. ಅರ್ಥ ಆಗತ್ತೆ ಅನ್ಕೋತೀನಿ. 8 ಯೂನಿಟ್ ಈಸ್ ಈಕ್ವಲ್ಸ್ ಟು 112. ಹಂಗಿದ್ರೆ 8 ಒಂದ್ಲೆ 8, 8 ಆರ್ಲಿ 7 ಯೂನಿಟ್. 7 ಯೂನಿಟ್ ಇಸ್ ಈಕ್ವಲ್ ಟು 112. 7 ಒಂದ್ಲೆ 7, 7 ಆರ್ಲೆ 42. ಒಂದು ಯೂನಿಟ್ ವ್ಯಾಲ್ಯೂ ಎಷ್ಟಾಯ್ತು? 16. ಒಂದು ಯೂನಿಟ್ ವ್ಯಾಲ್ಯೂ 16 ಅಂತಂದ್ರೆ 3 ಯೂನಿಟ್ ವ್ಯಾಲ್ಯೂ 16 ಮೂರ್ಲೆ 48, 14 ನಾಲ್ಕಲೆ 64. ಏದ ಎಕ್ಸಾಕ್ಟ್ ಏಜ್ ಎಷ್ಟು ಬಂತು? 48. ಡಿ ಇದು 64. ಏದ್ ಏಜ್ ಸಿಕ್ತು ನಮ್ಗೆ 48, ಡಿ ಏಜ್ ಸಿಕ್ತು 64. ಬೇಕಿದ್ರೆ ಎರಡು ಆ್ಯಡ್ ಮಾಡ್ರೆ 112 ಬರುತ್ತೆ. ಕೇಳಿರೋದೇನು ಅವನು? ಪ್ರೆಸೆಂಟ್ ಏಜ್ ಆಫ್ ಸಿ ಮತ್ತು ಡಿ ಆವರೇಜ್ ಕೇಳಿದ್ದಾನೆ. ಸಿ ವಯಸ್ಸು ಬೇಕು. ಸಿ ವಯಸ್ಸು ಬೇಕಂದ್ರೆ ಡಿ ಎಷ್ಟದ? 64 ಅದ. 64ರಲ್ಲಿ 28 ಹೋದ್ರೆ ಸಿ ಇಸ್ ಈಕ್ವಲ್ಸ್ ಟು 8 ಹೋದ್ರೆ 6 ಉಳಿತೈತಿ, 2 3 ಉಳಿತೈತಿ, 36. ಸಿ ಇಸ್ ಈಕ್ವಲ್ಸ್ ಟು 36. ಡಿ ಇಸ್ ಈಕ್ವಲ್ಸ್ ಟು 64. 36 ಪ್ಲಸ್ 64 ಆವರೇಜ್ ಕೇಳ್ತಿದ್ದೆ ನಾವು. ಎರಡು ಆ್ಯಡ್ ಮಾಡಿ ಡಿವೈಡ್ ಮಾಡಿದ್ರೆ 100/2 50 ಆಗುತ್ತೆ. ಆವರೇಜ್ ಏನಾಯ್ತು? 50. ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತು ಅನ್ಕೊಂತೀನಿ. ಓಕೆ, ನೆಕ್ಸ್ಟ್ ಕ್ವಶನ್.
ಓಕೆ, ಇದನ್ನ ಪ್ರೆಸೆಂಟ್ ಪಾಸ್ಟ್ ಫ್ಯೂಚರ್ ಮೂರು ಹಾಕಿ ಬಿಡಿಸ್ಬೇಕಾಗತ್ತೆ. 5 years ago the age of the Ravi was 4 times the age of the Suresh. ರವಿ ಇದಾನೆ, ಸುರೇಶ್ ಇದಾನೆ. 5 years ago ಇದು ಪ್ರೆಸೆಂಟ್ ಏಜ್ ಅನ್ಕೊಳ್ಳೋಣ. ಇಲ್ಲಿ 5 years ago ಇದು ಏನೈತೆ ರೇಷಿಯೋ, ರವಿ ವಾಸ್ 4 times the age of ಸುರೇಶ್. ಸುರೇಶ್ ಎಕ್ಸ್ ಇದ್ದಂದ್ರೆ ರವಿ 4x ಇರ್ತಾನೆ. ಹಾಗಿದ್ರೆ ಪ್ರೆಸೆಂಟ್ ಏನಾಯ್ತು, 5 ವರ್ಷ ಹಿಂದಿದ್ದು. 5 ವರ್ಷ ಇವು ಆದ ನಂತರ ಎಷ್ಟಾಗುತ್ತೆ, 4x + 5 ಆಗುತ್ತೆ. ಇದು x + 5 ಆಗುತ್ತೆ ಪ್ರೆಸೆಂಟ್ ಏಜ್ ಇವರಿಬ್ಬರು. ದ ರೇಷಿಯೋ ಆಫ್ ಏಜ್ ಆಫ್ ಸುರೇಶ್ 5 years hence. The ratio of age of Suresh 5 years hence. Age of Suresh 5 years hence. 5 years hence ಅಂದ್ರೆ 5 ವರ್ಷ ಆದ ನಂತರ ಇಲ್ಲಿ. And the age of the ಮಹೇಶ್ ಒಬ್ಬ ಬಂದ. ಮಹೇಶ್ 5 years ago ಅಂದ್ರೆ 5 ವರ್ಷ ಹಿಂದ್ಗಡೆ ಇಲ್ಲಿ. 5 ವರ್ಷ ಹಿಂದ್ಗಡೆ ಇಲ್ಲಿ ಅಂತಂದ್ರೆ ಇದು 3 ಅದ, ಇದು 2 ಅದ ಅಂತ ಹೇಳ್ತಿದ್ದಾನೆ. ಇಲ್ಲಿಂದ 5 ವರ್ಷ ಆದ ನಂತರ. ಓಕೆ, ಇದು 2 ಅದ, ಇದಕ್ಕೆ y ಅನ್ಕೊಳ್ಳೋಣ. 3y ಇದು 2y ಅನ್ಕೊಳ್ಳೋಣ. ಇವಾಗ ನೆಕ್ಸ್ಟ್ ನಾವು ಏನ್ ಮಾಡ್ಬೇಕಂತಂದ್ರೆ, ಇಫ್ ದ ಡಿಫರೆನ್ಸ್ ಬಿಟ್ವೀನ್ ದ ಏಜ್ ಆಫ್ ಮಹೇಶ್ ಅಂಡ್ ರವಿ ವಾಸ್ 10 years ಅಂತ ಕೊಟ್ಟಿದ್ದಾನೆ, ದೆನ್ ಫೈಂಡ್ ದ ಪ್ರೆಸೆಂಟ್ ಏಜ್ ಆಫ್ ಸುರೇಶ್. ಅದೆಲ್ಲ ಆಮೇಲೆ ನೋಡೋಣ. ಈ ಮೂರು ಒಂದೇ ಇಕ್ವೇಶನ್ ಅಲ್ಲಿ ಬರಬೇಕು. ಎಕ್ಸ್ ಅಲ್ಲೇ ಇರಬೇಕು, ಇಲ್ಲ y ಅಲ್ಲೇ ಇರಬೇಕು. ಎಕ್ಸ್ ಅಲ್ಲಿ ಮಾಡ್ಲಿಕ್ಕೆ ನೀವು ಟ್ರೈ ಮಾಡಿದ್ರೆ ನೋಡೋಣ ಒಂದ್ಸತಿ ಏನಾಗುತ್ತೆ. ಇಲ್ಲಿ ಏನೈತಿ, ಇದು 5 ವರ್ಷ ಆದ ನಂತರ 2y ಐತಿ. 5 ವರ್ಷದ ಹಿಂದ್ಗಡೆ ಏನಿರ್ತೈತಿ, ಇದು 2y - 5. ಇವೆರಡು ಈಕ್ವಲ್ ಇರ್ತಾವ. x + 2y, x + 5 is equals to 2y - 5 ಅಂದ್ರೆ x ದ ವ್ಯಾಲ್ಯೂ ಎಲ್ಲ x ಕನ್ವರ್ಟ್ ಮಾಡ್ಬೇಕಂತಂದ್ರೆ y ದ ವ್ಯಾಲ್ಯೂ ಕಂಡುಹಿಡಿಬೇಕು. ನಾವು y ದ ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ ಇದು 5 ಈ ಕಡೆ ಹೋಗುತ್ತೆ. x + 10 is equals to 2y ಆಗುತ್ತೆ. ದೆನ್ y is equals to x + 10/2 ಆಗುತ್ತೆ. ಇದನ್ನ ಎಲ್ಲದರಲ್ಲೂ ಹಾಕ್ತಾ ಹೋದ್ರೆ y ಇಲ್ಲ y ನೋಡ್ರಿ, ಇಲ್ಲಿ y ಪ್ಲೇಸ್ ಅಲ್ಲಿ ಇಲ್ಲಿ ಆಗ್ಬಹುದು. y ಪ್ಲೇಸ್ ಅಲ್ಲಿ ಇಲ್ಲಿ ಹಾಕಿದ್ರೆ 2 ಕ್ಯಾನ್ಸಲ್ ಆಗಲ್ಲ, 3/2 ಹಂಗೆ ಉಳಿದ್ಬಿಡ್ತೈತಿ. ಅದಕ್ಕೋಸ್ಕರ y ಅನ್ನ ಯೂಸ್ ಮಾಡೋದ್ರ ಬದಲು x ದ ವ್ಯಾಲ್ಯೂ ಕಂಡು ಹಿಡಿದು x ಪ್ಲೇಸ್ ಅಲ್ಲಿ ಎಲ್ಲ ಸಮೀಕರಣವನ್ನು y ಕನ್ವರ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡೋಣ. ಈಗ x + y 5 is equals to 2y - 5 ಅದ. ಇದು 5 ಈ ಕಡೆ ಕಳಿಸಿದ್ರೆ x is equals to 2y - 10 ಆಗುತ್ತೆ. ಕರೆಕ್ಟಾ? x is equals to 2y - 10. ಎಲ್ಲೆಲ್ಲಿ x ಅದಲ್ಲೆಲ್ಲ 2y - 10 ಹಾಕೋಣ. ಇಲ್ಲಿ ಬರೋಣ, ಎಲ್ಲ ಪ್ರೆಸೆಂಟೇಜ್ ಬರ್ಬೇಕು. ಇವಾಗ ನಾವು ಇದ್ರದ್ದು ವ್ಯಾಲ್ಯೂ ಪ್ರೆಸೆಂಟೇಜ್ ಅಲ್ಲಿ ಸುರೇಶ್ ಎಷ್ಟೈತೆ, 2y - 5. ಮಹೇಶ್ ಎಷ್ಟಾಗತ್ತೆ, 3y + 5 ಆಗುತ್ತೆ. ಯಾಕಂತಂದ್ರೆ 5 ವರ್ಷ ಮುಂದ್ಗಡೆ ಬರ್ಬೇಕು ನಾವು. ಓಕೆ, ನೆಕ್ಸ್ಟ್ ಇಲ್ಲಿ x ದ ವ್ಯಾಲ್ಯೂ ಹಾಕೋಣ. x ದ ವ್ಯಾಲ್ಯೂ ಏನದ, 2y - 4 ಇದು 10 ಅದ. ಅಂದ್ರೆ 4x ಅಂದ್ರೆ 4 8y 8y - 40 + 5 ಅಂದ್ರೆ 8y - 35 ಆಗುತ್ತೆ ಪ್ರೆಸೆಂಟೇಜ್ ಆಫ್ ರವಿ. ಪ್ರೆಸೆಂಟೇಜ್ ಆಫ್ ರವಿ 8 - 35. ಪ್ರೆಸೆಂಟೇಜ್ ಆಫ್ ಸುರೇಶ್ 2y - 5. ಮಹೇಶ್ 3y + 5. ಎಲ್ಲರದು y ಒಳಗಡೆ ಸಿಕ್ತು. ನೆಕ್ಸ್ಟ್ ಏನ್ ಕೊಟ್ಟಿದ್ದಾನೆ, ಇಫ್ ದ ಡಿಫರೆನ್ಸ್ ಬಿಟ್ವೀನ್ ದ ಏಜ್ ಆಫ್ ದ ಮಹೇಶ್ ಅಂಡ್ ರವಿ ಈಸ್ 10 years. ಮಹೇಶ್ ದೊಡ್ಡವನಿದ್ದಾನೆ, ಮಹೇಶ್ ಸಣ್ಣವನಿದ್ದಾನೆ. ಇವರಿಬ್ಬರ ಮಧ್ಯೆ ಡಿಫರೆನ್ಸ್ 10 years ಐತೆ, ಮಹೇಶ್ ಮತ್ತು ರವಿ ಮಧ್ಯೆ. ಮಹೇಶ್ ಸಣ್ಣವನಿದ್ದಾನೆ ಅಂತಂದ್ರೆ 8y ಇಲ್ಲಿ ಬಿಡಿಸ್ತೇನೆ ನೋಡ್ರಿ. 8y - 35 - 3y ಮೈನಸ್ ಮಾಡ್ತಿರೋದ್ರಿಂದ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. -5 ಈಸ್ ಈಕ್ವಲ್ಸ್ ಟು 10 years ಅಂತಿದೆ. ನಾನು 8y - 3y ಅಂತಂದ್ರೆ ಎಷ್ಟಾಗುತ್ತೆ, 5y ಈಸ್ ಈಕ್ವಲ್ಸ್ ಟು -5 ಇದ್ರಾಗ ಆ್ಯಡ್ ಆಗಿ -40 ಆಗುತ್ತೆ. -40 ಈ ಕಡೆ ಬಂದು +40 ಆಗುತ್ತೆ. +40 ಮತ್ತು -10 ಎರಡು ಸೇರಿಸಿ 50 ಆಯಿತು. ದೆನ್ y ಈಸ್ ಈಕ್ವಲ್ಸ್ ಟು ಏನಾಯಿತು, y ಈಸ್ ಈಕ್ವಲ್ಸ್ ಟು 10 ಬಂತು. y ಈಸ್ ಈಕ್ವಲ್ಸ್ ಟು 10 ಬಂತಂದ್ರೆ ಏನು ಕೇಳಿದನು, ದೆನ್ ಫೈಂಡ್ ದ ಪ್ರೆಸೆಂಟೇಜ್ ಆಫ್ ಸುರೇಶ್. y is equal to 10. Percentage of Suresh another 2y - 5. 2 into 10 - 5 20 - 5 ಅಂದ್ರೆ 15 years ಇವನು ವಯಸ್ಸು. ಆಪ್ಷನ್ ನಂಬರ್ ಈ ಕರೆಕ್ಟ್ ಆನ್ಸರ್. ಅರ್ಥ ಆಗಿಲ್ಲ ನಿಮ್ಗೆ, ನಂಗೆ ಗೊತ್ತೈತೆ, ಇನ್ನೊಂದ್ಸತಿ ಬಿಡಿಸ್ತೀನಿ ಇದು. 5 years ago the age of Ravi was 4 times the age of Suresh. ರವಿ ಇದನ್ನ, ಸುರೇಶ್ ಇದನ್ನ, ಆಮೇಲೆ ಇನ್ನೊಬ್ಬ ವ್ಯಕ್ತಿ ಯಾರು, ಮಹೇಶ್ ಇದ. 5 years ago ಇದು ಪ್ರೆಸೆಂಟ್, ಇದು 5 years ಆದ ನಂತರ. 5 years ago ಏನಿದಾನೆ, ಇವ್ನು x ಇತ್ತು ಅಂದ್ರೆ ಇವ್ನು 4x ಇರುತ್ತೆ. 4 times ಅಂದಿದ್ದಾನೆ ಅಂದ್ರೆ ಪ್ರೆಸೆಂಟ್ ಏನಾಯ್ತು, 4x + 5. ಇವೊಂದು x + 5. ನೆಕ್ಸ್ಟ್ ಏನ್ ಕೊಟ್ಟಿದ್ದಾನೆ ಅವನು, ದ ರೇಷಿಯೋ ಆಫ್ ಏಜ್ ಆಫ್ ಸುರೇಶ್ 5 years hence. ಸುರೇಶ್ 5 years hence ಅಂತಂದ್ರೆ ಇಲ್ಲಿ ಬಂದ 5 ವರ್ಷ. ಸುರೇಶಿಂದ 5 ಈ ಪ್ರೆಸೆಂಟೇಜ್ 5 ವರ್ಷ ಮುಂದ್ಗಡೆ ಎಷ್ಟದ, 2 ಅದ ಸುರೇಶನ್. ಅಂಡ್ ದ ಏಜ್ ಆಫ್ ಮಹೇಶ್ 5 years ago ಈ ಪ್ರೆಸೆಂಟೇಜ್ಗಿಂತ 5 ವರ್ಷ ಹಿಂದ್ಗಡೆ ಇಲ್ಲಿ ಯಾರು ಬಂದ್ರು, ಇವನ್ 3 ಬಂದು. ಬಟ್ ಇವೆರಡು ವೇರಿಯೇಬಲ್ ಅನ್ಕೋಬೇಕಲ್ಲ ನಾವು. ಎಕ್ಸಾಕ್ಟ್ ವ್ಯಾಲ್ಯೂ ಕಂಡು ಹಿಡಬೇಕಂದ್ರೆ y ಅನ್ಕೋತೀವಿ. ವೇರಿಯೇಬಲ್ ಯಾವುದೋ ಒಂದು ವೇರಿಯೇಬಲ್ ಮಲ್ಟಿಪ್ಲೈ ಐತೆ.
ಓಕೆ, ಇವಾಗ ನಾವು ಏನ್ ಮಾಡ್ತೀವಿ, ಇಕ್ವೇಶನ್ ಪೂರ್ತಿ ಪ್ರೆಸೆಂಟೇಜ್ ತಗೊಂಡ್ಬಂದು ಬ್ಯಾಲೆನ್ಸ್ ಮಾಡಬೇಕು. ಬ್ಯಾಲೆನ್ಸ್ ಮಾಡ್ಬೇಕಂತಂದ್ರೆ ಇವಂದು ಗೊತ್ತೈತಿ ನನಗೆ, 2y ಐತಿ. ಯಾವಾಗ 5 ವರ್ಷ ಆದ ನಂತರ ಸುರೇಶಂದು. ಅದೇ 5 ವರ್ಷ ಹಿಂದ್ಗಡೆ ಇದಕ್ಕೆ ಈಕ್ವಲ್ ಇರ್ತೈತಿ, ಇದಕ್ಕೆ ಈಕ್ವಲ್ ಇರ್ತೈತಿ. ಅಂದ್ರೆ 5 ವರ್ಷ ಹಿಂದ್ಗಡೆ 2y ಮೈನಸ್ 5 ಆಗಿರುತ್ತೆ. ಇವೆರಡು ಈಕ್ವಲ್ ಅಂತಂದ್ರೆ x ಇಸ್ ಈಕ್ವಲ್ಸ್ ಟು 2y ಮೈನಸ್ 10 ಆಯ್ತು. x ಇಸ್ ಈಕ್ವಲ್ಸ್ ಟು 2y ಮೈನಸ್ 10. ಮಹೇಶನ್ ಪ್ರೆಸೆಂಟೇಜ್ ಏನಾಗುತ್ತೆ, 2y ಇದು 3y ಪ್ಲಸ್ 5 ಆಗುತ್ತೆ. ಯಾಕಂದ್ರೆ 5 ವರ್ಷ ಹಿಂದಿನ ವಯಸ್ಸು 3y ಐತೆ. ಪ್ರೆಸೆಂಟ್ ಅದ್ರೊಳಗೆ ಇನ್ನೂ 5 ವರ್ಷ ಆ್ಯಡ್ ಆಗುತ್ತೆ. ಎರಡು ಜನದ್ದು y ಅಲ್ಲಿ ಸಿಕ್ತು. ಇವಾಗ ಇದನ್ನು y ಅಲ್ಲಿ ಕನ್ವರ್ಟ್ ಮಾಡ್ಬೇಕಂತಂದ್ರೆ 2y ಮೈನಸ್ 10 ಇದರಲ್ಲಿ ಹಾಕ್ತಿವಿ. ಇದರಲ್ಲಿ ಹಾಕಿದಾಗ ಏನಾಗುತ್ತೆ, 4 2 8y ಆಯಿತು. ಮೈನಸ್ 40 ಪ್ಲಸ್ 5 ಅಂತಂದ್ರೆ 35 ಆಯಿತು. ಎಲ್ಲರದ್ದು ವ್ಯಾಲ್ಯೂ ಪ್ರೆಸೆಂಟೇಜ್ ಮತ್ತು y ಅಲ್ಲಿ ಸಿಕ್ತು. ಇದು ರವಿ ಏನಿದಾನೆ 8 ವರ್ಷ ದೊಡ್ಡವನಿದೆ, 10 ವರ್ಷ ದೊಡ್ಡವನಿದ್ದಾನೆ ಮಹೇಶ್ ಅಂತ. ಅಂದ್ರೆ 8y ಮೈನಸ್ 35 ಇದು ಇದರಲ್ಲಿ ಮೈನಸ್ ಮಾಡಬೇಕು. ಮೈನಸ್ 3y ಪ್ಲಸ್ 5 ಇಸ್ ಈಕ್ವಲ್ಸ್ ಟು 10 ಐತೆ. ಇದು ಏನಾಗುತ್ತೆ, 8y ಮೈನಸ್ 35 ಮೈನಸ್ 3y ಮೈನಸ್ ಇಂಟು ಪ್ಲಸ್ ಮೈನಸ್ 5 ಇಸ್ ಈಕ್ವಲ್ಸ್ ಟು 10. 8y ಅಲ್ಲಿ 3y ಹೋಯ್ತು ಅಂದ್ರೆ 5y ಉಳಿತೈತೆ. ಮೈನಸ್ 35 ಮೈನಸ್ 5 ಕೊಡಿಸಿದ್ರೆ ಮೈನಸ್ 40, ಈ ಕಡೆ ಮೈನಸ್ 40 ಬರ್ತಂದ್ರೆ ಪ್ಲಸ್ 40 ಆಗುತ್ತೆ, 50 ಆಯ್ತು. ಇದು y ಇಸ್ ಈಕ್ವಲ್ಸ್ ಟು 10 ಬಂತು. ಇಲ್ಲಿ 10 ವ್ಯಾಲ್ಯೂ ಹಾಕಿದಾಗ 2 ಇಂಟು 10 ಮೈನಸ್ 5 ಇಸ್ ಈಕ್ವಲ್ಸ್ ಟು 20 ಮೈನಸ್ 5 ಇಸ್ ಈಕ್ವಲ್ಸ್ ಟು 15. ಆಪ್ಷನ್ ನಂಬರ್ ಈ ಕರೆಕ್ಟ್ ಆನ್ಸರ್. ಇವಾಗ ಕರೆಕ್ಟಾಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇದೇ ರೀತಿ ಸೇಮ್ ನೆಕ್ಸ್ಟ್ ಕ್ವಶನ್ ಐತೆ, ಇದರಲ್ಲಿ ನಿಮ್ಗೆ ಕ್ಲಿಯರ್ ಆಗಿಬಿಡುತ್ತೆ. ಈ ಕ್ವಶನ್ ನೋಡ್ರಿ ಬಾಯ್. ಸೇಮ್ ಕ್ವಶನ್ ಐತಿ, ಟ್ರೈ ಮಾಡ್ರಿ. Okay. 8 years ago, age of Arjun was 4 times the age of Manoj. ಅರ್ಜುನ್ ಇದಾನ, ಮನೋಜ್ ಇದಾನ, ಮತ್ತೆ ಇಲ್ಲಿ ವಿಜಯ್. ಓಕೆ, ಅರ್ಜುನ್ ಮನೋಜ್ 8 years ago ಅಂತಿರ್ತಾನ. 8 years ago ಅಂದ್ರೆ ಇಲ್ಲಿಂದ 8 ವರ್ಷ ಹಿಂದ್ಗಡೆ. ಇದು ಪ್ರೆಸೆಂಟ್ ವರ್ಷ ಅಂದ್ರೆ 8 ವರ್ಷ ಹಿಂದ್ಗಡೆ ಈ ವಯಸ್ಸು ಬಂತು. ಅವಾಗ ಏನಿತ್ತು, ಅರ್ಜುನ ಮನೋಜ್ಗಿಂತ 4 ಪಟ್ಟಿದ್ದ. ಮನೋಜ್ ಎಕ್ಸ್ ಇತ್ತಂತಂದ್ರೆ ಅರ್ಜುನ್ ಇಂತ 4x ಆಗ್ತಿದ್ದ. ಓಕೆ, ಅಂದ್ರೆ ಪ್ರೆಸೆಂಟ್ ವಯಸ್ಸು ಏನಾಗ್ತೈತಿ, 4x ಅಂದ್ರೆ 8 ವರ್ಷ ಮುಂದೆ ಬಂದ್ವಿ ಇವಾಗ. ಅಂದ್ರೆ 4x ಅವಾಗಿಂದ ವಯಸ್ಸು, ಅದ್ರಾಗ 8 ವರ್ಷ ಆ್ಯಡ್ ಮಾಡ್ಬೇಕು. ಇಲ್ಲಿ x ಅವಾಗಿಂದ ವಯಸ್ಸು ಮನೋಜ್ ಅಂದು, ಅದ್ರಾಗ 8 ವರ್ಷ ಜಾಸ್ತಿ ಆಗುತ್ತೆ. ಯಾಕಂದ್ರೆ 8 ವರ್ಷ ಮುಂದೆ ಬಂದ್ವಿ ಪ್ರೆಸೆಂಟ್ ವರ್ಷ. ಇದು ಹಳೆ ವರ್ಷ. ಓಕೆ, ದ ರೇಷಿಯೋ ಆಫ್ ಮನೋಜ್ 4 years ಹೆನ್ಸ್ ಅಂದ್ರೆ ಮುಂದ್ಗಡೆ, ಫ್ಯೂಚರ್ ಅಲ್ಲಿ ಈ ಕಡೆ ಕೆಳಗಡೆ 4 ವರ್ಷ ಮುಂದೆ, 4 ವರ್ಷ ಆದ ನಂತರ ಮನೋಜನ ವಯಸ್ಸು ಮತ್ತು ವಿಜಯನ ವಯಸ್ಸು 6 ವರ್ಷ ಹಿಂದ್ಗಡೆ. ಏಜ್ ಆಫ್ ದ ವಿಜಯ್ 6 years ago. ಯಾವ್ದಾದ್ರು ರೇಷಿಯೋ ಕೊಟ್ಟಿದ್ದಾನೆ 5:6. ಏನ್ ಕೊಟ್ಟವ, ಇಲ್ಲಿಂದ ಮನೋಜ್ 4 years ಆಡ್ ಆದ ನಂತರ ಇಲ್ಲಿ 5 ಬರುತ್ತೆ. 5 ಯಾವ್ದೋ ಒಂದು ವೇರಿಯೇಬಲ್ ತಗೊಳ್ಳೇಬೇಕು ನಾವು. ಇವನ್ ಇಲ್ಲಿ ಯಾವ್ದಾದ್ರು ಇನ್ನೊಬ್ಬ ವಿಜಯ್ 6 years ಹಿಂದ್ಗಡೆ.
ಇಲ್ಲಿ -6 ಈ ಪ್ರೆಸೆಂಟ್ ವಯಸ್ಸಿನಿಗಿಂತ -6 ಮಾಡಿದಾಗ ಇಲ್ಲಿ ಒಂದು 6 ವರ್ಷದ ವಯಸ್ಸು ಬರ್ತೈತಿ. ಇದು 8 ವರ್ಷದ, ಇದ್ರ ಕೆಳಗಡೆ ಜಸ್ಟ್ ಕೆಳಗಡೆ ಇಲ್ಲಿ 6 ವರ್ಷದ ಯಾವುದು 6 ಬರ್ತೈತಿ. ಇದಕ್ಕೆ ವೇರಿಯೇಬಲ್ ತಗೊಂಡ್ವಿ 5y, ಇದು 6y ತಗೊಂಡ್ವಿ. ಓಕೆ, ಇವಾಗ 6 ವರ್ಷದ ಹಿಂದ್ಗಡೆ 6y ವಯಸ್ಸಿತ್ತು. ಪ್ರೆಸೆಂಟ್ ವಯಸ್ಸು ಎಷ್ಟಾಗುತ್ತೆ? ಒಂದು 6y ಪ್ಲಸ್ 5 ಪ್ಲಸ್ 6. 6 ವರ್ಷದ ಹಿಂದ್ಗಡೆ 6y ಇತ್ತು, ಅಂದ್ರೆ 6 ವರ್ಷದ ಹಿಂದ್ಗಡೆ 10 ವರ್ಷ ಇತ್ತು ಅಂದ್ರೆ ಇವಾಗ ಎಷ್ಟಿರುತ್ತೆ? 16 ವರ್ಷ ಇರ್ತದೆ. ಹಂಗೆ ಇಲ್ಲಿ 6 ವರ್ಷದ ಹಿಂದ್ಗಡೆ 6y ಇತ್ತು, ಇವಾಗ 6 ವರ್ಷ ಆಡ್ ಆಗಿ 6y ಪ್ಲಸ್ 6 ಆಯ್ತು. ಈಗ ಇಲ್ಲಿ ನೋಡ್ರಿ, ಮನೋಜಂದು 5 ವರ್ಷದ ಮುಂದೆ 4 ವರ್ಷದ ಮುಂದೆ, 4 ವರ್ಷ ಆದ ನಂತರ ವಯಸ್ಸು ಎಷ್ಟಾಗತ್ತೆ? 5y. ಅಂದ್ರೆ ಪ್ರೆಸೆಂಟ್ ವರ್ಷ ಎಷ್ಟಿದೆ? 4 ವರ್ಷ ಕಡಿಮೆ. ಇದು ಎದಕ್ಕೆ ಈಕ್ವಲ್ ಅದ? ಇದಕ್ಕೆ 5y - 4 ಇವೆರಡು ಈಕ್ವಲ್ ಅದಾವ. ಯಾಕಂತಂದ್ರೆ ಪ್ರೆಸೆಂಟ್ ವಯಸ್ಸು ಎಕ್ಸ್ ವೇರಿಯೇಬಲ್ ಅಲ್ಲಿ x + 8 ಅದ, y ವೇರಿಯೇಬಲ್ ಅಲ್ಲಿ 5y - 4 ಅದ. ಇವೆಲ್ಲ ಒಂದೇ ವೇರಿಯೇಬಲ್ ಅಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. ಹಂಗಿದ್ರೆ x + 8 = 5y - 4. ಇದು y ಅಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ y ಡಿವಿಷನ್ ಅಲ್ಲಿ ಹೋಗುತ್ತೆ. ಅದಕ್ಕೋಸ್ಕರ x ಅನ್ನ x ವ್ಯಾಲ್ಯೂ ಕಂಡುಹಿಡ್ಕೊಳ್ಳೋಣ. x = 5y - 12. ಇವೆರಡರದ ವ್ಯಾಲ್ಯೂ ಅಂತ ಸಿಕ್ತು ನಮ್ಗೆ. ಮನೋಜನ್ ಪ್ರೆಸೆಂಟ್ ವಯಸ್ಸು, ಆಮೇಲೆ ವಿಜಯನ್ ಪ್ರೆಸೆಂಟ್ ವಯಸ್ಸು. ಇವಾಗ ಜಸ್ಟ್ ಅರವಿಂದ್ ಪ್ರೆಸೆಂಟ್ ವಯಸ್ಸು ಬೇಕು. 4x + 8 ಅದ. 4x + 8 x ಅಂತಂದ್ರೆ ಏನು? 4 × 5y - 12 + 8 ಆಗತ್ತೆ. 4 × 20, 12 × 48 + 8 ಆಗುತ್ತೆ. ಅಂದ್ರೆ 20y - 40 ಆಗುತ್ತೆ ಇದ್ರ ವ್ಯಾಲ್ಯೂ. ಇದ್ರ ಟೋಟಲ್ ವ್ಯಾಲ್ಯೂ ಏನಾಯ್ತು? 20y - 40. ಇವೆರಡು ಸೇಮೇ. ಇವೆಲ್ಲ 3 ಜನರದ್ದು ಪ್ರೆಸೆಂಟ್ ವಯಸ್ಸು ಆಯ್ತು. ಬಾಕ್ಸ್ ಹಾಕಿರೋದು 3 ಜನರ ಪ್ರೆಸೆಂಟ್ ವಯಸ್ಸು y ವೇರಿಯೇಬಲ್ ಅಲ್ಲಿ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾನೆ? ಇಫ್ ದ ಡಿಫರೆನ್ಸ್ ಬಿಟ್ವೀನ್ ದ ಏಜ್ ಆಫ್ ವಿಜಯ್ ಅಂಡ್ ಅರ್ಜುನ್ ಈಸ್ 10 years ಅಂಡ್ ವಿಜಯ್ ಈಸ್ ಯಂಗರ್. ವಿಜಯ್ ಸಣ್ಣವನಿದ್ದಾನೆ, ಅರ್ಜುನ್ ದೊಡ್ಡವನಿದ್ದಾನೆ. ಅರ್ಜುನ್ ಮೈನಸ್ ವಿಜಯ್ = 10 years ಕೊಟ್ಟಿದ್ದಾನೆ. ಅರ್ಜುನ್ ವಯಸ್ಸು ಎಷ್ಟಿದೆ? 20y - 40. ವಿಜಯ್ ಎಷ್ಟಿದೆ? 6y. ಪ್ಲಸ್ ಅದ, ಮೈನಸ್ ಮಾಡ್ತಿದೀವಿ, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ, -6 ಆಗುತ್ತೆ, = 10 years. 20ಯಲ್ಲಿ 6y ಹೋಯ್ತು ಅಂತಂದ್ರೆ 14y ಉಳಿತು, = -40 - 6 -46 ಈ ಕಡೆ ಬಂದು +46 ಆಯ್ತು, +46 + 10 +56. 4 1 14, 4 56. y ವ್ಯಾಲ್ಯೂ ಏನು ಬಂತು? 4 ಬಂತು. y ವ್ಯಾಲ್ಯೂ 4 ಬಂತು. ನೆಕ್ಸ್ಟ್ ಏನ್ ಕೇಳಿದ ನಾನು? ದೆನ್ ಫೈಂಡ್ ದ ಪ್ರೆಸೆಂಟ್ ಏಜ್ ಆಫ್ ಮನೋಜ್. ಮನೋಜನ್ ಪ್ರೆಸೆಂಟ್ ಏಜ್ ಕೇಳಿದಾನೆ. ಮನೋಜ್ 5y - 4 ಅದ. 5 × 4 - 4 ಆಗತ್ತೆ. 4 × 20 - 4 ಅಂದ್ರೆ 16. ಮನೋಜಂದು ಪ್ರೆಸೆಂಟ್ ವಯಸ್ಸು 16 ಆಗುತ್ತೆ. ಇದೇ ರೀತಿ y ಎಲ್ಲದರಲ್ಲೂ ಬುಕ್ ಮಾಡಿ ಎಲ್ಲದರ ಪ್ರೆಸೆಂಟೇಜ್ ಕಂಡುಹಿಡಿಯಬಹುದು. ಅರ್ಥ ಆಯ್ತು ಅನ್ಕೊಂತೀನಿ. ಓಕೆ, ನೆಕ್ಸ್ಟ್ ಕ್ವಶನ್. ಇವಾಗ ನಾವು ನಿನ್ನೆ ಕ್ಲಾಸಲ್ಲಿ ಕೇಳಿರೋ ಡೌಟ್ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡೋಣ. ನಿನ್ನೆ ಕ್ಲಾಸಲ್ಲಿ ಹಲವಾರು ಡೌಟ್ ಕ್ವಶನ್ಸ್ಗಳು ಬಂದಿದ್ದು, ಅದರಿಂದ ನಾನು ಒಂದು 5 ಕ್ವಶನ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ಬೇರೆ ಕ್ವಶನ್ಸ್ಗಳು ಇದಕ್ಕಿಂತ ಈಸಿ ಇರೋದ್ರಿಂದ ಆ ಕ್ವಶನ್ಸ್ಗಳು ನಾನು ಹಾಕಿಲ್ಲ. ಸ್ವಲ್ಪ ಯಾವುದು ಡಿಫಿಕಲ್ಟ್ ಕ್ವಶನ್ ಅನಿಸ್ತವೆ ಆ ತರದ್ದು ಒಂದು 5 ಕ್ವಶನ್ಸ್ಗಳು ನಾನು ಇಲ್ಲಿ ಸೆಲೆಕ್ಟ್ ಮಾಡಿ ಹಾಕಿರೋದು. ನಿನ್ನೆ ಕ್ಲಾಸಲ್ಲಿ ಕೇಳಿರ್ತಕ್ಕಂಥ ಡೌಟ್ ಕ್ವಶನ್ಸ್ಗಳಿವೆ. ಟ್ರೈ ಮಾಡಿ ಒಂದ್ಸತಿ. ನಿನ್ನೆ ಕ್ಲಾಸ್ ಆದ ನಂತರ ಗ್ರೂಪ್ ಅಲ್ಲಿ ಕೇಳಿರೋದು ಇದು.
Okay. The ratio of present age of OV and Kavi is 4:5. OV ಇದ್ದಾರೆ, ಕವಿ ಇದ್ದಾರೆ. ಇವ್ರದ್ದು ರೇಷಿಯೋ ಏನದ? ಪ್ರೆಸೆಂಟ್ ವಯಸ್ಸು ಎಷ್ಟಿದೆ? 4:5. The present age of Pooja is 60% of the present age of Kavi. ಕವಿ 60% ಯಾರಿದ್ದಾರೆ? ಪೂಜಾ ಇದ್ದಾರೆ. 60% ಅಂದ್ರೆ ಏನಾಗುತ್ತೆ? 60% ಫ್ರಾಕ್ಷನ್ ವ್ಯಾಲ್ಯೂ 3/5. ಯಾರ್ದದು? ಪೂಜಾ is 60% of the ಕವಿ. ಕವಿ ಇಲ್ಲಿ ಬರ್ತಾರೆ, ಪೂಜಾ. ಪೂಜಾ is equals to 3/5 of the ಕವಿ. ಅಂದ್ರೆ ಪೂಜಾ ಡಿವೈಡೆಡ್ ಬೈ ಕವಿ is equals to 3/5. ಪೂಜಾದಿಂದ ಕವಿಗೆ ರೇಷಿಯೋ 3:5. ಪೂಜಾ is to ಕವಿ is equals to 3:5. ದೆನ್ ಕವಿದು 5 ಬಂತು, ಆಲ್ರೆಡಿ ಇಲ್ಲಿ 5 ಅದಂದ್ಮೇಲೆ ಡೈರೆಕ್ಟ್ ಪೂಜಾ 3 ಇಲ್ಲಿ ಇಟ್ಬಿಟ್ಟು ಅರ್ಥಾಯ್ತು ಅನ್ಕೋತೀನಿ ನಾನು. ಓಕೆ. ದ ಅವರೇಜ್ ಏಜ್ ಆಫ್ ಓವಿ, ಕವಿ ಮತ್ತು ಪೂಜಾ ಇವ್ರ ಮೂರು ಮಂದಿದ ಅವರೇಜ್ ಏಜ್ 24 ಆಯ್ತು. ಅವರೇಜ್ ಏಜ್ 24 ಅಂದ್ರೆ ಅವ್ರ ಮೂರು ಜನರ ಸಮ್ ಏನಾಗ್ತೈತಿ? ಇಂಟು 3 ಮಾಡ್ತೀವಿ ನಾವು. 24 72. 24 ಇಂಟು 3 ಮಾಡ್ತೀವಿ ಅವ್ರ ಸಮ್. ನಮ್ಮ ಪ್ರಕಾರ ಮೂರು ಜನರ ಸಮ್ ಏನದ? 4 + 5 9 + 3 12. 12 ಯೂನಿಟ್ ಐತಿ. ಆ 12 ಯೂನಿಟ್ ವ್ಯಾಲ್ಯೂ 24 ಇಂಟು 3 ಅದ. 12 ಒಂದ್ಲೆ 12 ಎರಡ್ಲೆ. 1 ಯೂನಿಟ್ ವ್ಯಾಲ್ಯೂ ಏನ್ ಬಂತು? 6. 1 ಯೂನಿಟ್ ವ್ಯಾಲ್ಯೂ 6 ಬಂತು. ದೆನ್ ಫೈಂಡ್ ದ ಪ್ರೆಸೆಂಟ್ ಏಜ್ ಆಫ್ ಪೂಜಾ ಅಂಡ್ ಓವಿ. ಫೈಂಡ್ ದ ಸಮ್ ಆಫ್ ದ ಪ್ರೆಸೆಂಟ್ ಏಜ್ ಆಫ್ ಪೂಜಾ ಅಂಡ್ ಓವಿ. ಪೂಜಾದ ಎಷ್ಟಾಗತ್ತೆ? 3 ಅದ. ಇವ್ರದ್ದು 4 ಅದ. 4 3 7. 7 ಯೂನಿಟ್ ವ್ಯಾಲ್ಯೂ ಎಷ್ಟಾಗತ್ತೆ ಕೇಳ್ತಿದ್ದೆ ನಾನು. 1 ಯೂನಿಟ್ ವ್ಯಾಲ್ಯೂ 6 ಅಂದ್ರೆ 7 ಯೂನಿಟ್ ವ್ಯಾಲ್ಯೂ 7 ಇಂಟು 6. 7 6 42. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಯಾವ ರೀತಿ ಲೈನ್ ಕೊಡ್ತಾ ಹೋಗೋಣ ಅದೇ ರೀತಿ ಬರೀತಾ ಹೋಗಿ ಡೈರೆಕ್ಟ್. Age of the father 18 years ago was 2 years more than the 140% of the present age of son. ಏಜ್ ಆಫ್ ದ ಫಾದರ್ 18 ವರ್ಷದ ಮೊದಲು ಎಷ್ಟಿರುತ್ತೆ? ಪ್ರೆಸೆಂಟ್ ಏಜ್ ಫಾದರ್ ಎಫ್ ಅದ ಅನ್ಕೊಳ್ಳೋಣ. ಪ್ರೆಸೆಂಟ್ ಏಜ್ ಫಾದರ್ ಎಫ್ ಅದನ್ನ, ಸನ್ನ ಎಸ್ ಇದನ್ನ. ಓಕೆ, ಇವರಿಬ್ಬರದ್ದು ಪ್ರೆಸೆಂಟ್ ಏಜ್ ಎಫ್ ಎಸ್ ಆಯ್ತು. ಏನಂತಿದ್ದ ನಾನು? ಫಾದರ್ ಏಜ್ 18 years ago. ದ ಏಜ್ ಆಫ್ ದ ಫಾದರ್ 18 years ago ಎಷ್ಟಾಗತ್ತೆ? ಎಫ್ ಮೈನಸ್ 18 ಆಗುತ್ತೆ. 18 ವರ್ಷದ ಹಿಂದ್ಗಡೆ ತಂದೆ ವಯಸ್ಸು ಎಫ್ ಮೈನಸ್ 18. 18 years ago was 2 more than the 140% of the present age of son. ಪ್ರೆಸೆಂಟ್ ಏಜ್ ಆಫ್ ಸನ್ ಇದು ಕಂಪೇರ್ ಮಾಡ್ತಿರ್ಬೇಕಾದ್ರೆ ಇನ್ನೂ 2 ವರ್ಷ ಜಾಸ್ತಿ ಇದಾನಂದ್ರೆ ಇದ್ರಾಗ ಇನ್ನೂ 2 ವರ್ಷ ಕಡಿಮೆ ಮಾಡಬೇಕು. ಅವಾಗ ಈಕ್ವಲ್ ಟು 140%. 140% ಅಂತಂದ್ರೆ 7/5. 7/5 ಆಫ್ ಸನ್ಸ್ ದ ಪ್ರೆಸೆಂಟ್ ಏಜ್. ಎಸ್ ಅದಲ್ಲ ಸನ್ ಪ್ರೆಸೆಂಟ್ ಏಜ್. ಇದು ಈಕ್ವೇಶನ್. ಅದು ಈಕ್ವೇಶನ್ ಪ್ರಕಾರ ಎಫ್ ಮೈನಸ್ 20 is equal to 7/5. ಇದೊಂದು ಈಕ್ವೇಶನ್ ಇಲ್ಲಿಗೆ ಬಿಡೋಣ. ಓಕೆ, ನೆಕ್ಸ್ಟ್ ನೋಡೋಣ. ದ ರೇಷಿಯೋ ಆಫ್ ಏಜ್ ಆಫ್ ಫಾದರ್ 8 years ago. ಫಾದರ್ 8 ವರ್ಷದ ಹಿಂದ್ಗಡೆ ಅಂದ್ರೆ -8. ಅಂಡ್ ದ ಪ್ರೆಸೆಂಟ್ ಏಜ್ ಆಫ್ ಸನ್. ಪ್ರೆಸೆಂಟ್ ಏಜ್ ಆಫ್ ಸನ್ ಎಸ್. ಇವರಿಬ್ಬರು ರೇಷಿಯೋ 2:1. 2/1. ಕ್ರಾಸ್ ಮಲ್ಟಿಪ್ಲಿಕೇಶನ್. ಎಫ್ -8 is equals to 2s. Then f is equals to 2s minus 8. f is equal to 2s plus 8 ಆಗುತ್ತೆ.
ಮೈನಸ್ 8 ಈ ಕಡೆ ಬಂದು ಪ್ಲಸ್ 8 ಆಯ್ತು. ಎಫ್ ವ್ಯಾಲ್ಯೂ ಸಿಕ್ತು ನಮ್ಗೆ. ಎಫ್ ವ್ಯಾಲ್ಯೂ ಇಲ್ಲ ಹಾಕೋಣ. 2s plus 8 minus 20 is equals to 7s by 5. ಕ್ರಾಸ್ ಮಲ್ಟಿಪ್ಲಿಕೇಶನ್. ಇದು 2s ಇರೋದು ಏನಾಗುತ್ತೆ, 2s minus 8 ಹೋಯ್ತು ಅಂದ್ರೆ minus 12 ಉಳಿತೈತಿ. ಇಂಟು 5 is equals to 7s ಬರುತ್ತೆ. ಇದನ್ನ ಇಲ್ಲಿ ಕಂಟಿನ್ಯೂ ಮಾಡೋಣ. ಇದನ್ನ ಹೆಚ್ಚು ಕಡೆ 5 2 10 10s ಮೈನಸ್ 12 ಇಲ್ಲಿ 60 is equals to 7s. 7s ಮೈನಸ್ ಆಗುತ್ತೆ. ಇದರಲ್ಲಿ 3s ಉಳಿತು. ಮೈನಸ್ 60 ಕಡೆ ಬಂದು ಪ್ಲಸ್ 60 ಆಗುತ್ತೆ. 3s is equals to 60 ಅಂದ್ರೆ s is equals to 20. s ವ್ಯಾಲ್ಯೂ ಸಣ್ಣದು ಪ್ರೆಸೆಂಟ್ ವಯಸ್ಸು ಎಷ್ಟಾಯ್ತು, 20 ವರ್ಷ. ಸಣ್ಣದು ಪ್ರೆಸೆಂಟ್ ವರ್ಷ 20 ವರ್ಷ. ಎಸ್ ವ್ಯಾಲ್ಯೂ ಸಿಕ್ತಂತಂದ್ರೆ ನಾವು ಡೈರೆಕ್ಟ್ ಎಫ್ ವ್ಯಾಲ್ಯೂ ಕಂಡುಹಿಡಿಯಬಹುದು. ಇಲ್ಲ ಐತೆ ನೋಡ್ರಿ, ಎಸ್ ವ್ಯಾಲ್ಯೂ ಎಷ್ಟಾಯ್ತು 20. ಇದರಲ್ಲಿ ಹಾಕಿದೆ ಡೈರೆಕ್ಟ್. ಇದರಲ್ಲಿ ಹಾಕಿದಾಗ ಎಫ್ ಇಸ್ ಈಕ್ವಲ್ಸ್ ಟು 20 ಇಂಟು 2 40 ಆಯ್ತು. 40 ಪ್ಲಸ್ 8 ಆಯ್ತು. ದೆನ್ ಎಫ್ ಇಸ್ ಈಕ್ವಲ್ಸ್ ಟು 48. ತಂದೆ ವಯಸ್ಸು 48. ಕೇಳಿರೋದೇನು, ಫೈಂಡ್ ದ ಎವರೇಜ್ ಆಫ್ ದ ಪ್ರೆಸೆಂಟ್ ಏಜ್ ಆಫ್ ಫಾದರ್ ಅಂಡ್ ಸನ್. ಇವ್ರಿಬ್ಬರದು ಎವರೇಜ್ ಕೇಳಿದಾನೆ. ಇಬ್ಬರು ಸಮ್ ಏನಾಗುತ್ತೆ, ಎವರೇಜ್ ಅಂದ್ರೆ ಫಾದರ್ ಪ್ಲಸ್ ಸನ್ ಬೈ 2 ಕೇಳಿದಾನೆ. ಫಾದರ್ ಎಷ್ಟಿದಾನೆ 48, ಸನ್ ಎಷ್ಟಿದಾನೆ 20 ಡಿವೈಡೆಡ್ ಬೈ 2. 24 ಪ್ಲಸ್ 10 34. ಅಥವಾ ಇವೆರಡು ಆಡ್ ಮಾಡ್ರಿ 68 ಆಗುತ್ತೆ. 68 ಡಿವೈಡೆಡ್ ಬೈ 2 ಅಂತಂದ್ರೆ 34. 34 ಆಗ್ಬೇಕು. ಆಪ್ಷನ್ ನಂಬರ್ ಇ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತು ಅನ್ಕೊಂತೀನಿ. ಇದು ನೆಕ್ಸ್ಟ್ ಕ್ವಶನ್. ಒಂದು ಸೆಕೆಂಡ್, ಕ್ವಶನ್ ಹಿಂದೆ ಮುಂದಾಗಿದಾವೆ. ಇದು ಒಂದು ಕ್ವಶನ್ ಆಯ್ತು. ಸೆಕೆಂಡ್ ಕ್ವಶನ್ ಇದು ಆಯ್ತು. ಓಕೆ, ಥರ್ಡ್ ಕ್ವಶನ್. ಇದು ಓರಲಿ ಮಾಡುವಂತ ಕ್ವಶನ್ ಆಯ್ತು. ಓಕೆ, ದ ರೇಷಿಯೋ ಆಫ್ ಪ್ರೆಸೆಂಟ್ ಏಜ್ ಆಫ್ ರಾಮ ಅಂಡ್ ಸುನಿಲ್. ಪೂರ್ತಿ ಕಂಪ್ಲೀಟ್ ಕ್ವಶನ್ ಹೋಗಿರೋ ಒಂದ್ಸರಿ. ದ ರೇಷಿಯೋ ಆಫ್ ಪ್ರೆಸೆಂಟ್ ಏಜ್ ಆಫ್ ರಾಮ ಅಂಡ್ ಸುನಿಲ್ ಇಸ್, ರಾಮ್ ಮತ್ತು ಸುನಿಲ್ ಪ್ರೆಸೆಂಟ್ ಏಜ್ 5 ಮತ್ತು 6 ಕೊಟ್ಟಿದ್ದಾನೆ. 5x ಮತ್ತು 6x ಅನ್ಕೊಳ್ಳೋಣ ಪ್ರೆಸೆಂಟ್ ಏಜ್. ಆಫ್ಟರ್ 10 years ದ ರೇಷಿಯೋ ಆಫ್ ದ ಏಜ್ ಆಫ್ ಸುನಿಲ್ ಅಂಡ್ ಸಾನ್ ಅಂತ ಇವರಿಬ್ರು ಬೇರೆ ವ್ಯಕ್ತಿಗಳು, ಅವ್ರ ರೇಷಿಯೋ ಕೊಟ್ಟಿದ್ದಾನೆ 4:3. ದ ಡಿಫರೆನ್ಸ್ ಬಿಟ್ವೀನ್ ದ ಏಜ್ ಆಫ್ ರಾಮ್ ಅಂಡ್ ಸುನಿಲ್. ವಾಪಸ್ ನೋಡ್ರಿ, ರಾಮ್ ಅಂಡ್ ಸುನಿಲ್ ಇವರಿಬ್ಬರದು ಏಜ್ ಡಿಫರೆನ್ಸ್ ಆಫ್ಟರ್ 20 years ಈಸ್ 9 years. ಆಫ್ಟರ್ 20 years is 9 years. ಅಂದ್ರೆ ಪ್ರೆಸೆಂಟ್ 9 ಇರ್ತೈತಿ, ಫ್ಯೂಚರ್ 9 ಇರ್ತೈತಿ. ಯಾವಾಗ್ಲೂ ಎರಡು ಜನರ ಮಧ್ಯದ ವಯಸ್ಸಿನ ಅಂತರ ಕಾನ್ಸ್ಟೆಂಟ್ ಇರ್ತೈತಿ ಅಂತ ಆಲ್ರೆಡಿ ಫಸ್ಟ್ ಕ್ಲಾಸ್ ಅಲ್ಲಿ ನಾನು ಬರ್ಸಿದ್ದೆ. 20 ವರ್ಷ ಆದ ನಂತರ ಅವ್ರಿಬ್ಬರ ಮಧ್ಯದ ಡಿಫರೆನ್ಸ್, ಅದ್ರ ನಿಮ್ಗೆ ಮತ್ತೆ ನಿಮ್ ಅಣ್ಣ ಅದನ್ನ ಅನ್ಕೊಡ್ರಿ. ಸುನಿಲ್ ಅನ್ನುವ ನಿಮ್ಮ ಅಣ್ಣ ಇದ್ದಾನೆ, ನೀವು ರಾಮ್ ಇದ್ದಾರೆ. ನಿಮ್ ಇಬ್ಬರ ಮಧ್ಯದ ಡಿಫರೆನ್ಸ್ 20 ವರ್ಷ ಆದ ನಂತರ 9 ವರ್ಷ ಇರುತ್ತೆ. ಅಂದ್ರೆ ಪ್ರೆಸೆಂಟ್ ಅಲ್ಲೂ ಕೂಡ ಅವ್ರಿಬ್ಬರ ಮಧ್ಯದ ಡಿಫರೆನ್ಸ್ 9 ವರ್ಷನೇ ಇರ್ತೈತಿ.
6x ಮೈನಸ್ 5x ಅಂತಂದ್ರೆ ಒನ್ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು 9 ಬಂತು. ಹಂಗಿದ್ರೆ 5 ಯೂನಿಟ್ ವ್ಯಾಲ್ಯೂ 5x ಅಂತಂದ್ರೆ 9 45 ಈ ಒಂದು 45 ವಯಸ್ಸಾಯ್ತು ರಾಮ್ದು. ಯಾರ್ದು ರಾಮ್ದು 45 ವಯಸ್ಸಾಯ್ತು. 9 54 ಈ ಒಂದು 54 ವಯಸ್ಸಾಯ್ತು. ಇವೆರಡು ಪ್ರೆಸೆಂಟ್ ವಯಸ್ಸು ಬಂತು. ನೆಕ್ಸ್ಟ್ ಸುನಿಲ್ ಅಂಡ್ ಶ್ವಾನ್ ಕೊಟ್ಟಿದ್ದಾನೆ ರೇಷಿಯೋ. ಆಫ್ಟರ್ 10 ಇಯರ್ ಅವ್ರಿಬ್ಬರ ರೇಷಿಯೋ ಏನಿದೆ 4:3 ಇಯರ್. ಅವ್ರಿಬ್ಬರ ರೇಷಿಯೋ 4:3 ಇಯರ್. ಸುನಿಲ್ ಆಫ್ಟರ್ 10 ಇಯರ್ ಏನಾಗುತ್ತೆ 64 ಆಗುತ್ತೆ. ಆ 64 ವ್ಯಾಲ್ಯೂ ಸುನಿಲ್ 4 ಕೊಟ್ಟಿದ್ದಾನೆ. ಆ 4 ಯೂನಿಟ್ ಅಂದ್ರೆ 64 ಅಂದ್ರೆ 1 ಯೂನಿಟ್ ಅಂತಂದ್ರೆ 4 16 ಆಗುತ್ತೆ. ಹಂಗಿದ್ರೆ ಮೂರು ಯೂನಿಟ್ ವ್ಯಾಲ್ಯೂ ಏನಾಯ್ತು 16 48. 10 ವರ್ಷ ಆದ ನಂತರದ ವಯಸ್ಸು ಐತೆ ಅಂದ್ರೆ ಪ್ರೆಸೆಂಟ್ ವಯಸ್ಸು ಸೌಂದ್ ಏನಾಗುತ್ತೆ ಪ್ರೆಸೆಂಟ್ ವಯಸ್ಸು ಸೌಂದ್ 10 ವರ್ಷ ಆದ ನಂತರ 48 ಅಂದ್ರೆ ಪ್ರೆಸೆಂಟ್ ವಯಸ್ಸು 38 ಆಗುತ್ತೆ. ಇದು ಡೈರೆಕ್ಟ್ ಆಗಿ ಮಾಡೋದು ಓರಲಿ. ಇವಾಗ ಸ್ಟೆಪ್ ವೈಸ್ ಹೇಳ್ತಾ ಹೋಗ್ತೀನಿ. ಏನ್ ಕೊಟ್ಟಿದ್ದಾನೆ ನೋಡಿ, ದ ರೇಷಿಯೋ ಆಫ್ ಪ್ರೆಸೆಂಟೇಜ್ ಆಫ್ ರಾಮ್ ಅಂಡ್ ಸುನಿಲ್. ರಾಮ್ ಸುನಿಲ್ ಇವರಿಬ್ಬರು ಪ್ರೆಸೆಂಟೇಜ್ ಕೊಟ್ಟಿದ್ದಾನೆ 5:6. ಆಫ್ಟರ್ 10 ಇಯರ್ ದ ರೇಷಿಯೋ ಆಫ್ ಏಜ್ ಆಫ್ ಸುನಿಲ್ ಅಂಡ್ ಶಾನ್ ವಿಲ್ ಬಿ 4:5. 10 ಇಯರ್ ಆದ ನಂತರ ಏನಾಗುತ್ತೆ ಯಾರ್ದು ಸುನಿಲ್ ಮತ್ತು ಈ ಕಡೆ ಇನ್ನೊಂದು ಬರೀತೀನಿ ಸುನಿಲ್ ಮತ್ತು ಶಾನ್ ಇವರಿಬ್ಬರದು ಇದೇನಾಗತ್ತೆ ವಯಸ್ಸಿನ ರೇಷಿಯೋ ಆಫ್ಟರ್ 10 ಇಯರ್ ಆದ ನಂತರ 4:3 ಆಗುತ್ತೆ. 4x and 3 4y and 3y ಬರ್ಕೊಳ್ರಿ. ಇದಕ್ಕೆ x ಅನ್ಕೊಳ್ಳೋಣ 5x and 6x. ಇವಾಗ ಇವ್ರದ್ದು 4 ವರ್ಷ ಹಿಂದ್ಗಡೆ ಬಂದು ಇವೊಂದು 4 ವರ್ಷ ಹಿಂದ್ಗಡೆ ಬಂದು ಇದು 10 ಇಯರ್ಸ್ ಅಂದ್ರೆ ಅದ್ರ ಇದು 4y minus 10 ಇವೊಂದು 3y minus 10 ಆಗುತ್ತೆ. ಓಕೆ, ಇದು ಡಿಫರೆನ್ಸ್ ಬಿಟ್ವೀನ್ ದ ಏಜ್ ಆಫ್ ರಾಮ್ ಅಂಡ್ ಸುನಿಲ್ ಇಸ್ 20 ಇಯರ್ಸ್. ಆಫ್ಟರ್ 20 ಇಯರ್ಸ್ ಈಸ್ 9. ಇವ್ರು 20 ವರ್ಷ ಆದ ನಂತರ 9 ಇದ್ರು ಪ್ರೆಸೆಂಟ್ 9 ಇರ್ತೈತಿ. ಅಂದ್ರೆ ಇವರಿಬ್ಬರ ಮಧ್ಯದ ಡಿಫ್ರೆನ್ಸ್ ಏನಾದ ಎಕ್ಸ್ ಅದ. ಎಕ್ಸ್ ಅಂದ್ರೆ 9 ಅಂತ ಕೊಟ್ಟಿದೆ ನಾನು. 9 45 ಪ್ರೆಸೆಂಟ್ ವರ್ಷ ರಾಮ್ದು, 9 54 ಪ್ರೆಸೆಂಟ್ ವರ್ಷ ಸುನಿಲ್ದು. ಪ್ರೆಸೆಂಟ್ ವರ್ಷ ಸುನಿಲ್ ಎಷ್ಟದ 54 ಅದ. ಅದು ಎದಕ್ಕೆ ಈಕ್ವಲ್ ಅದ ಪ್ರೆಸೆಂಟ್ ವಯಸ್ ಈ ಇಕ್ವೇಶನ್ ಅಲ್ಲಿ ಬಂದಾಗ ಇದಕ್ಕೆ ಈಕ್ವಲ್ ಅದ. ಇದು ಪ್ರೆಸೆಂಟ್ ವಯಸ್ ಆಫ್ ಸುನಿಲ್. 54 is equals to 4y minus 10. ಇದು ಮೈನಸ್ 10 ಬಂದು 64 ಆಗುತ್ತೆ. is equals to 4y. 4 ಒಂದೇ 4 16. ದೆನ್ y is equals to ಏನಾಯ್ತು 16. ಇದನ್ನೇ ನಾನು ಇಲ್ಲಿ ಡೈರೆಕ್ಟ್ 1 ಯೂನಿಟ್ 2 ಯೂನಿಟ್ ಈ ತರ ಹೇಳ್ತಿರೋದು. y is equals to 16 ಅಂದ್ರೆ 16 ಮೂರಲೇ ಇಲ್ಲಿ y ವ್ಯಾಲ್ಯೂ ಹಾಕಿರಿ. ಪ್ರೆಸೆಂಟ್ ಏಜ್ ಆಫ್ ಶಾನ್ ಕೇಳಿದೆ ನಾನು. ಪ್ರೆಸೆಂಟ್ ಏಜ್ ಆಫ್ ಶಾನ್ y is equals to 16 ಹಾಕಿರಿ. 16 ಮೂರಲೇ 48. 3y minus 10 ಕೇಳಿದಾನೆ. 16 ಮೂರಲೇ 48 minus 10 ಆಗುತ್ತೆ. is equals to 38 ಆನ್ಸರ್ ಆಗುತ್ತೆ. ನಾನು ಡೈರೆಕ್ಟ್ ಆಗಿ ಹೇಳಿರೋದು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಡೈರೆಕ್ಟ್ ಆಗಿ ಏನ್ ಮಾಡಿದೆ ನಾನು 9 ವರ್ಷ ಡಿಫರೆನ್ಸ್ ಅದಂತಂದ್ರೆ ಇಲ್ಲಿ ಕೂಡ 1 ಯೂನಿಟ್ ವ್ಯಾಲ್ಯೂ ಐತಲ್ಲ. 6ರಲ್ಲಿ 1 5 ಹೋದ್ರೆ 1 ಬರುತ್ತೆ. 1 ಯೂನಿಟ್ ವ್ಯಾಲ್ಯೂ 9 ಇದೆ ಅಂದ್ರೆ 9 45 ರಾಮ್ದು ವಯಸ್ಸಾಯ್ತು. 9 54 ಸುನಿಲ್ದು ವಯಸ್ಸಾಯ್ತು. ಸುನಿಲ್ದು ವಯಸ್ಸು ಆಫ್ಟರ್ 10 ಇಯರ್ ಏನೈತೆ 4 ಯೂನಿಟ್ ಐತೆ. ಇವಾಗ 54 ಪ್ರೆಸೆಂಟ್ ವಯಸ್ಸು ಐತಿ. ಆಫ್ಟರ್ 10 ಇಯರ್ ಏನಾಗುತ್ತೆ ಅದು 64 ಆಗುತ್ತೆ. ಅಂದ್ರೆ 4 ಯೂನಿಟ್ ವ್ಯಾಲ್ಯೂ 64 ಆಗುತ್ತೆ. ಅಂದ್ರೆ 1 ಯೂನಿಟ್ ವ್ಯಾಲ್ಯೂ ಏನಾಯ್ತು 16 ಆಯ್ತು. 16 ಮೂರಲೇ 48 ವಯಸ್ಸು 10 ವರ್ಷ ಆದ ನಂತರದ ಐತಿ. ಸೊ ಅಂದು 10 ವರ್ಷದ ಆದ ನಂತರ 48 ಅಂದ್ರೆ ಪ್ರೆಸೆಂಟ್ ವಯಸ್ಸು ಏನಾಗುತ್ತೆ 38 ಆಗುತ್ತೆ. ಇದೇ ಡೈರೆಕ್ಟ್ ಆಗಿ ಹೇಳಿರೋದು ನಾನು. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ರಿ. ಇದು ಕ್ವಶನ್ ಈಸಿ ಐತಿ ನೋಡಕ್, ಅಷ್ಟ ಕ್ವಶನ್ ಡಿಫಿಕಲ್ಟ್ ಅನ್ಸುತ್ತೆ.
Okay. The ratio between present age of Babu and Naveen is 2 and X. ಬಾಬು ಇದನ್ನು ನವೀನ್ ಅಂತೇಳಿ ಎರಡು ವ್ಯಕ್ತಿ ಇದ್ದಾರೆ. 2 and X ಅಂತೇಳಿ ಇವ್ರ ರೇಷಿಯೋ ಇದೆ. ಇದು ಎಕ್ಸಾಕ್ಟ್ ವ್ಯಾಲ್ಯೂ 2A ಅನ್ಕೊಳ್ಳೋಣ, ಇದೊಂದು XA ಅನ್ಕೊಳ್ಳೋಣ. ವೇರಿಯೇಬಲ್ ಬೇಕಲ್ಲ ಯಾವ್ದಾರು ಒಂದು. ಬಾಬು ಈಸ್ 8 years older than ರವಿ. ರವಿಗಿಂತ ಬಾಬು 8 ವರ್ಷ ದೊಡ್ಡವನಿದ್ದಾನೆ, ರವಿನೂ ಬಂದ. ಅಂದ್ರೆ ಇವನಿಗಿಂತ ಇವನು 8 ವರ್ಷ ಚಿಕ್ಕವನಿರ್ತಾನೆ. 2A ಗಿಂತ 8 ವರ್ಷ ಚಿಕ್ಕವನಂದ್ರೆ 2A - 8 ರವಿ ವಯಸ್ಸಾಯ್ತು. Ravi's age after 9 years will be 17 years. Ravi's age present ಏನೈತಿ 2A - 8. 2A - 8 ಅಲ್ಲಿ 9 ವರ್ಷ ಆದ ನಂತರ ಅವನ ವಯಸ್ಸು ಎಷ್ಟಾಗತ್ತೆ 17 ಆಗತ್ತೆ ಅಂತ ಹೇಳ್ತಿರೋ. 2A - 8 + 9 ಅಂದ್ರೆ 1 ಬರುತ್ತೆ. ಇಲ್ಲಿ +1 = 17 ಬಂತು. ದೆನ್ 2A = +1 ಈ ಕಡೆ ಒಂದು -1 ಆಗುತ್ತೆ, 16 ಉಳಿತು, 16 ಬಂತು. A = 8 ಬಂತು. ಏರ್ ವ್ಯಾಲ್ಯೂ 8 ಬಂತಂದ್ರೆ ಇಲ್ಲಿ 8 ಇರಲಿ 16, ಇದು 8x ಆಗತ್ತೆ. ಇದೇನಾಗತ್ತೆ 8 ಇರಲಿ 16 - 8 ಹೋದ್ರೆ 8 ವರ್ಷ ಆಯ್ತು. 2 ಜನರದ್ದು ಕರೆಕ್ಟ್ ವಯಸ್ಸು ಸಿಕ್ತು. ಇವಾಗ ಎಕ್ಸ್ ವ್ಯಾಲ್ಯೂ ಬೇಕು ನಮ್ಗೆ ಅಷ್ಟೇ. ದ ಡಿಫ್ರೆನ್ಸ್ ಬಿಟ್ವೀನ್ ನವೀನ್ಸ್ ಏಜ್ ಅಂಡ್ ಬಾಬೂಸ್ ಏಜ್ ಇಸ್ ಈಕ್ವಲ್ ಟು ದ ಪ್ರೆಸೆಂಟ್ ಏಜ್ ಆಫ್ ರವಿ. ಡಿಫ್ರೆನ್ಸ್ ಬಿಟ್ವೀನ್ ನವೀನ್ ಮತ್ತು ಬಾಬುದ ಏಜ್ ಮಧ್ಯದ ಡಿಫ್ರೆನ್ಸ್, ಇವ್ರಿಬ್ಬರ ಮಧ್ಯದ ಡಿಫ್ರೆನ್ಸ್ ಏನೈತೆ ಇದಕ್ಕೆ ಈಕ್ವಲ್ ಐತೆ. ಇವಾಗ ಇವರಿಬ್ಬರಲ್ಲಿ ಯಾರು ದೊಡ್ಡವರು ಇರ್ಬೇಕು ನಮ್ಗೆ. ಇಫ್ ನವೀನ್ ಈಸ್ ಓಲ್ಡರ್ ದನ್ ಬಾಬು, ನವೀನ್ ದೊಡ್ಡವನಿದ್ದಾನೆ ಅಂದ್ರೆ 8x - 16 = 8 ಐತೆ. ಈ 16 ಈ ಕಡೆ ಬಂದು 8x = 24 ಆಯ್ತು. ದೆನ್ x = 8 ಅಂದ್ರೆ 8 - 3 = 24. x = 3 ಬಂತು. ಕೇಳಿರೋದೇನೋ ಫೈಂಡ್ ದ ವ್ಯಾಲ್ಯೂ ಆಫ್ x. x = 3. ಅರ್ಥ ಆಯ್ತು ಅನ್ಕೊಂತೀನಿ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್. ಅರ್ಥ ಆಗ್ಲಿಲ್ಲ ಅಂತಂದ್ರೆ ಏನು ವಿಡಿಯೋ ಇಲ್ಲೇ ಇರುತ್ತೆ, ಬ್ಯಾಕ್ ತಗೊಳ್ರಿ ಮತ್ತೊಂದ್ಸರಿ ನೋಡ್ಕೊ. ಓಕೆ, ಇವತ್ತಿನ ಕ್ಲಾಸಿನ ಲಾಸ್ಟ್ ಕ್ವಶನ್ ಇದು. ಟ್ರೈ ಮಾಡಿ. ಓಕೆ, ನೋಡೋಣ ಕ್ವಶನ್. Find the difference between age of Aman and Amit after 10 years. The ratio of Amit and Aman 8 years will be 8 years ago and 8 years after. After 8 years will be 12:11. 4 years ago, Arvi is 62.5% of the Aman. ಆಮೇಲೆ Arvi is youngest. ಅವ್ರ 3 ಜನ ಫ್ರೆಂಡ್ ಇದ್ದಾರೆ. ದ ಡಿಫರೆನ್ಸ್ ಬಿಟ್ವೀನ್ ದ ಏಜ್ ಆಫ್ Arvi and Aman is 16. ಓಕೆ, ನೋಡೋಣ ಏನ್ ಕೊಟ್ಟಿದ್ದಾನೆ. 10 ವರ್ಷ ಆದ ನಂತರ 10 ವರ್ಷ ಹಿಂದ್ಗಡೆ ಇರೋದು ಅವ್ರ ಅಮನ್ ಮತ್ತು ಅಮಿತ್ ವಯಸ್ಸಿನ ಡಿಫ್ರೆನ್ಸ್ ಕೇಳಿದ್ದಾನೆ. ಮೊದಲು ಪ್ರೆಸೆಂಟ್ ವಯಸ್ಸು ಬೇಕು ಅವರು. ದ ರೇಷಿಯೋ ಆಫ್ ಏಜ್ ಆಫ್ ಅಮಿತ್ ಮತ್ತು ಅಮನ್ ಇದು ಕೊಟ್ಟಿದ್ದಾನೆ. ರೇಷಿಯೋ 8 ವರ್ಷ ಆದ ನಂತರ 12:11.
ಮೊದಲು ಎಲ್ಲರಿಗೂ ಒಂದೊಂದು ನಂಬರ್ ಇದು ಅನ್ಕೊಳ್ಳೋಣ. ಅಮನ್ ಅಂತಂದ್ರೆ ಎ ಅಂತ ತಗೊಳ್ರಿ, ಅಮಿತ್ ಅಂತಂದ್ರೆ ಎಂ ಅಂತ ತಗೊಳ್ರಿ, ಅರ್ವಿ ಅಂತಂದ್ರೆ ಆರ್. ಓಕೆ, ಕೊಟ್ಟಿರೋದೇನವನು ಅಮಿತ್ ಮತ್ತು ಅಮನ್ ಆಫ್ಟರ್ 8 years. ಅಮಿತ್ ಮತ್ತು ಅಮನ್ ಅಂದ್ರೆ ಫಸ್ಟ್ ಅಮನ್ ಪ್ಲಸ್ 8 year ಡಿವೈಡೆಡ್ ಬೈ ಅಮಿತ್ ಪ್ಲಸ್ 8 year ಡಿವೈಡೆಡ್ ಬೈ ಅಮನ್ ಪ್ಲಸ್ 8 year ಈಸ್ ಈಕ್ವಲ್ಸ್ ಟು 12:11. ಓಕೆ, ಇದು ಒಂದಾಯ್ತು. ಇನ್ನೊಂದು ಇಕ್ವೇಶನ್ ಏನಾಗುತ್ತೆ ನೋಡೋಣ. ನೆಕ್ಸ್ಟ್ ಏನೈತೆ, ಅರ್ವಿ ಏನಿದ್ದಾಳೆ 62.5% ಅಂತಂದ್ರೆ 50 ಪ್ಲಸ್ 12.5 ಬರಿಬಹುದು. 50% ಅಂತಂದ್ರೆ 1/2, 12.5% ಅಂತಂದ್ರೆ 1/8. ಇವೆರಡು ಸಾಲ್ವ್ ಮಾಡಿದ್ರೆ 5/8. ಇಲ್ಲಿ ಏನು ಕೊಟ್ಟಿದ್ದಾರೆ ನೆಕ್ಸ್ಟ್ ಅದು ಅರ್ವಿ 4 year ago ಅರ್ವಿ ಅಂದ್ರೆ ಆರ್ ಮೈನಸ್ 4 year ಈಸ್ ಈಕ್ವಲ್ಸ್ ಟು 5/8 ಆಫ್ ಅಮನ್ ಸೇಸ್ ಅಟ್ ದಟ್ ಟೈಮ್. ಅಮನ್ ಅಂತಂದ್ರೆ ಏನದ ಎ ಮೈನಸ್ 4. ಓಕೆ, ಈ ಇಕ್ವೇಶನ್ ಸಾಲ್ವ್ ಮಾಡೋಣ. ಇವೆರಡು ಇಕ್ವೇಶನ್ ಸಾಲ್ವ್ ಮಾಡೋಣ. ಇದು 11m ಆಗುತ್ತೆ ಪ್ಲಸ್ 88 ಈಸ್ ಈಕ್ವಲ್ಸ್ ಟು 12a ಪ್ಲಸ್ 96. ಸಾಲ್ವ್ ಮಾಡಿದ್ರೆ ಇದು 11m ಉಳಿತೈತಿ. ಇದು 88 ಆ ಕಡೆ ಹೋಗಿ ಮೈನಸ್ ಆದಾಗ 12a ಪ್ಲಸ್ 8 ಉಳಿತೈತಿ. ಒಂದು ಇಕ್ವೇಶನ್ ಆಯ್ತು. ಇದನ್ನು ಸಾಲ್ವ್ ಮಾಡ್ರಿ. 8r ಮೈನಸ್ 32 ಈಸ್ ಈಕ್ವಲ್ಸ್ ಟು 5a ಮೈನಸ್ 20 ಆಗುತ್ತೆ. ಇದು ಈ ಕಡೆ ಬಂದು 8r ಈಸ್ ಈಕ್ವಲ್ಸ್ ಟು 5a ಪ್ಲಸ್ 12 ಉಳಿತೈತಿ. ಎರಡು ಇಕ್ವೇಶನ್ ಆಯ್ತು. ನೆಕ್ಸ್ಟ್ ಏನ್ ಕೊಟ್ಟಿದ್ದಾನೆ, ಅಮಿತ್ ಅಂತಂದ್ರೆ ಎಂ ಅದಲ್ಲ, ಅಮಿತ್ ಅಂದ್ರೆ ಎಂ. ಅಮಿತ್ ಮೈನಸ್ ಅರ್ವಿ ಈಸ್ ಯಂಗೆಸ್ಟ್ ಅಂಡ್ ಅಮಿತ್ ಈಸ್ ಎಲ್ಡೆಸ್ಟ್ ಕೊಟ್ಟಿದ್ದಾನೆ. ದೆನ್ ನೀನ್ ಕೊಟ್ಟಿದ್ದಾನೆ ನೋಡ್ರಿ. ಡಿಫರೆನ್ಸ್ ಬಿಟ್ವೀನ್ ದ ಏಜ್ ಆಫ್ ಅರ್ವಿ ಅಂಡ್ ಅಮಿತ್ ಇಸ್ 16. ಅಮಿತ್ ದೊಡ್ಡವನಿದ್ದಾನೆ. ಅಮಿತ್ ಎಂ ಮೈನಸ್ ಅರ್ವಿ ಆರ್ ಈಸ್ ಈಕ್ವಲ್ಸ್ ಟು 16. ಓಕೆ, ದೆನ್ ಎಮ್ದು ವ್ಯಾಲ್ಯೂ ಏನಾಗತ್ತೆ 16 ಪ್ಲಸ್ ಆರ್ ಆಗುತ್ತೆ. ಎಮ್ದು ವ್ಯಾಲ್ಯೂ ಏನಾಯ್ತು 16 ಪ್ಲಸ್ ಆರ್ ಆಗುತ್ತೆ. ಎಮ್ ಇರಲ್ಲ, ಇದು ವ್ಯಾಲ್ಯೂ ಹಾಕ್ರಿ. ಇಲ್ಲ ಐತಿ ಎಮ್ 11 into 16 plus r is equals to 12a plus 8. ಈ ತರದ ಲೆಂತಿ ಕ್ವಶನ್ ಬರಂಗಿಲ್ಲ. ಇವೆಲ್ಲ ಮೇನ್ಸ್ ಲೆವೆಲ್ ಕ್ವಶನ್, ಮೇನ್ಸ್ ಬರ್ತೈತಿ ಈ ತರದ ಕ್ವಶನ್. 11 176. ಇದನ್ನ ಮಲ್ಟಿಪ್ಲಿಕೇಶನ್ ನಾನು ಅವಾಗಲೇ ಹೇಳಿನಿ. 11r ಆಯ್ತು is equals to 12a plus 8. ಇದನ್ನ ಸಿಂಪ್ಲಿಫೈ ಮಾಡಿದಾಗ 11r ಉಳಿತೈತೆ. 176 ಆ ಕಡೆ ಹೋಗಿ 12a ಮೈನಸ್ 168 ಉಳಿತೈತಿ ಏನ್ಗೆ ಹೋದಾಗ. ನೆಕ್ಸ್ಟ್ 11r a ಅದ, ಇಲ್ಲಿ r a ಅದ. ಇವೆರಡು ಇಕ್ವೇಶನ್ ಸಾಲ್ವ್ ಮಾಡಾರೆ. ಇವೆರಡು ಇಕ್ವೇಶನ್ ಸಾಲ್ವ್ ಮಾಡ್ಬೇಕಂತಂದ್ರೆ ಯಾವ್ದಾದ್ರು ಒಂದರಲ್ಲಿ r ವ್ಯಾಲ್ಯೂ ಕಂಡುಹಿಡಿಬೇಕು. ಈಗ ಇದು 11 ಡಿವಿಷನ್ ಅನ್ನೋದು ಡಿಫಿಕಲ್ಟ್ ಆಗುತ್ತೆ. ಇಲ್ಲಿಂದ r ತಗೊಳ್ಳೋಣ. r ಇಸ್ ಈಕ್ವಲ್ಸ್ ಏನಾಗುತ್ತೆ 5a ಪ್ಲಸ್ 12 ಡಿವೈಡೆಡ್ ಬೈ 8 ಆಗುತ್ತೆ. ಇದು ಇಲ್ಲಿಗೆ ಎಂಡ್ ಆಯ್ತು. ನೆಕ್ಸ್ಟ್ ಇದ್ರಲ್ಲಿ ಒಂದ್ ಸೆಕೆಂಡ್, ಇದರಲ್ಲಿ r ವ್ಯಾಲ್ಯೂ ಹಾಕ್ರಿ. ಇವಾಗ 11 into 5a plus 12 divided by 8 is equals to 12a minus 168. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಇದು 55a plus 132 ಆಗುತ್ತೆ is equals to 12 96 96a minus 8 48 8 64 4 ಬತ್ತು, ಒಂದು ಕ್ಯಾರಿ 8 48 ಒಂದು 4 ಬರ್ತಾ 54, 5 ಕ್ಯಾರಿ 8 1 8 1 5 13 ಆಯ್ತು. ಓಕೆ, ನೆಕ್ಸ್ಟ್ ಏನಾಗುತ್ತೆ 55a is equals to 96a ಮೈನಸ್ ಇದು 132 ಈ ಕಡೆ ಬಂತಂದ್ರೆ ಇದನ್ನು ಮೈನಸ್ ಆ್ಯಡ್ ಆಗುತ್ತೆ. ಆ್ಯಡ್ ಆಗಿ ಇಲ್ಲಿ 6 ಆಯ್ತು, 3 1 7 ಆಯ್ತು, 1 ಸೇರಿಸಿದ್ರೆ 4 ಆಯ್ತು, ಅಂದ್ರೆ 1476 ಆಯ್ತು. ಈ 96 ಇದು ಈ ಕಡೆ ಬರುತ್ತೆ, ಇದು ಈ ಕಡೆ ಹೋಗುತ್ತೆ. 41 ಉಳಿತು. 41a is equals to 1476. 41 ಮೂರ್ಲೆ 133 ಆಗತ್ತೆ. 3 ಆಯ್ತು, ಲಾಸ್ಟ್ 6 ಅಂದ್ರೆ 6 ಬರುತ್ತೆ. ಓಕೆ, a is equals to 36. ಏದ್ ವ್ಯಾಲ್ಯೂ ಏನ್ ಬಂತು 36. ಏದ್ ವ್ಯಾಲ್ಯೂ 36 ಬಂತಂದ್ರೆ ನೆಕ್ಸ್ಟ್ ನಾವ್ ಎಲ್ಲರದ ವ್ಯಾಲ್ಯೂ ಕಂಡುಹಿಡಿಬಹುದು. ಏದ್ ವ್ಯಾಲ್ಯೂ 36 ಅಂದ್ರೆ ಆರ್ ವ್ಯಾಲ್ಯೂ ಏನಾಗುತ್ತೆ, ಏದ್ ವ್ಯಾಲ್ಯೂ 36 ಅಂತಂದ್ರೆ ನೋಡ್ರಿ ಆರ್ ವ್ಯಾಲ್ಯೂ ಏನಾಗುತ್ತೆ 5 into 36 180. 180 ಒಂದು 12 ಸೇರಿಸಿದ್ರೆ 192 ಡಿವೈಡೆಡ್ ಬೈ
192 ಡಿವೈಡೆಡ್ ಬೈ 8. 8 8 16, 8 4 32. ಆರ್ದ ವ್ಯಾಲ್ಯೂ ಏನಾಯ್ತು? ಎದ ವ್ಯಾಲ್ಯೂ 36, ಆರ್ದ ವ್ಯಾಲ್ಯೂ 24. ಆರ್ದ ವ್ಯಾಲ್ಯೂ 24 ಅಂದ್ರೆ 24 ಪ್ಲಸ್ 16 ಏನಾಗುತ್ತೆ? 24 ಪ್ಲಸ್ 16 40 ಆಗುತ್ತೆ. ದೆನ್ ಎಮ್ದು ವ್ಯಾಲ್ಯೂ ಏನಾಯ್ತು? 40. ಎಲ್ಲರದ್ದು ವ್ಯಾಲ್ಯೂ ಸಿಕ್ತು. ಕೇಳಿದ್ರೇನು? ಫೈಂಡ್ ದ ಡಿಫರೆನ್ಸ್ ಬಿಟ್ವೀನ್. ಎಲ್ಲರದ್ದು ವ್ಯಾಲ್ಯೂ ಸಿಕ್ಕಿತ್ತು. ಒಂದ್ ಸೆಕೆಂಡ್ ಇನ್ನೊಂದ್ಸರಿ ಬರೆದು ಬಿಡ್ತೀನಿ ನಾನು. ಆರ್ ಅಂತಂದ್ರೆ ಅರ್ವಿ, ಎಂ ಅಂತಂದ್ರೆ ಏನ್ ಬರ್ದಿದ್ವಿ ನಾವು? ಎಂ ಅಂತಂದ್ರೆ ಅಮಿತ್, ಎ ಅಂತಂದ್ರೆ ಅಮನ್. ಆರ್ದ ವ್ಯಾಲ್ಯೂ 40 ಬಂದಿತ್ತು. ಸಾರಿ, ಆರ್ದ ವ್ಯಾಲ್ಯೂ 24 ಇತ್ತಲ್ಲ. ಆರ್ದ ವ್ಯಾಲ್ಯೂ 24, ಎಮ್ದು ವ್ಯಾಲ್ಯೂ ಬಂದಿತ್ತು 40, ಇದು ಇನ್ನೊಂದು 36. ಇದು ಕೇಳಿದೇನು? ಫೈಂಡ್ ದ ಡಿಫರೆನ್ಸ್ ಬಿಟ್ವೀನ್ ದ ಅಮನ್ ಅಂಡ್ ಅಮಿತ್ 10 years ago. ಅಮನ್ ಮತ್ತು ಅಮಿತ್ ವಯಸ್ಸಿಂದು 10 ವರ್ಷ ಆದ ನಂತರದ ಡಿಫರೆನ್ಸ್, 10 ವರ್ಷ ಹಿಂದ್ಗಡೆ ಡಿಫರೆನ್ಸ್. ಅಮಿತ್ ಎಷ್ಟಿದಾನೆ? 40. 40ರಲ್ಲಿ 10 ಹೋದ್ರೆ 30 ವರ್ಷ. ಇವರು ಇವಂದ್ರಲ್ಲಿ, ಯಾರಲ್ಲಿ? ಅಮಿತ್ ಅಲ್ಲಿ. ಅಮನಲ್ಲಿ 10 ಹೋದ್ರೆ 30 ಉಳಿತು. ಅಮಿತ್ ಅಲ್ಲಿ 10 ಹೋದ್ರೆ 26 ಉಳಿತು. ಇವರಿಬ್ಬರದ್ದು ಮಧ್ಯದ ಡಿಫ್ರೆನ್ಸ್ ಕೇಳಿದಾನೆ. ಅವಾಗಿನ ಡಿಫ್ರೆನ್ಸ್ ಎಷ್ಟಾಗುತ್ತೆ? 30ರಲ್ಲಿ 26 ಹೋದ್ರೆ 4 ವರ್ಷ. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ಓಕೆ, ಈ ಕ್ವಶನ್ ಕ್ಲಿಯರ್ ಆಗಿರಲಿಲ್ಲ ಅಂತಂದ್ರೆ ಇನ್ನೊಂದ್ಸತಿ ಹಾಕ್ರಿ, ನಾನು ಇನ್ನೊಂದು ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಥವಾ ಇದನ್ನ ನೀವು ರಿಟರ್ನ್ ಆಗಿ ವಾಪಸ್ ಬ್ಯಾಕಲ್ಲಿ ನೋಡಿದಾಗ ಇನ್ನೂ ಅರ್ಥ ಆಗತ್ತೆ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಕೆಲವೊಂದು ಕ್ವಶನ್ಸ್ಗಳಿದಾವೆ. ಇನ್ನೊಂದು 16-17 ಕ್ವಶನ್ ಇದಾವೆ. ಅವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಏನೇ ಡೌಟ್ ಇದ್ರು ಗ್ರೂಪಲ್ಲಿ ಕೇಳ್ರಿ, ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ಕೂಡ ಕೇಳ್ಬೋದು. ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ.